ಪ್ರತಿಯೊಬ್ಬರೂ ಕಾನೂನನ್ನು ಗೌರವಿಸಬೇಕು. ಅಂದಾಗ ಕಾನೂನು ನಮಗೆ ರಕ್ಷಣೆ ನೀಡುತ್ತದೆ ಎಂದು ಹಿರಿಯ ನ್ಯಾಯಾಧೀಶರಾದ ವಿ.ಬಿ. ಹೊಸ್ಮನಿ ಹೇಳಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಿಜಯಪುರ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಜನತೆ ಕಾನೂನನ್ನು ಅರಿತುಕೊಳ್ಳಬೇಕು. ಅಲ್ಲದೆ ಬೈಕ್ ಸವಾರರು ತಪ್ಪದೇ ಹೆಲ್ಮೆಟ್ ಬಳಸಿ ಬೈಕ್ ಚಲಾವಣೆ ಮಾಡಬೇಕು ಎಂದರು. ಇನ್ನು ಪೊಲೀಸ್ ಇಲಾಖೆಯವರು ಕೂಡ ಜನತೆಗೆ ಸಾಥ್ ನೀಡುತ್ತಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಕೂಡ ಕೋವಿಡ್ ಅರಿವು ಮೂಡಿಸುವುದು ಸಂತಸ ತಂದಿದೆ ಎಂದರು. ಸಹಿತ ನಾವು ಮೀಟಿಂಗ್ ಮಾಡಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತೀವಿ. ಅವ್ರಿಗೂ ಗೊತ್ತಿದೆ ಸಾಕಷ್ಟು ಶಕೆ ಇದೆ, ಮತ್ತೊಂದಿದೆ ಅಂತಕೊಂಡು ಪೊಲೀಸರು ಇದೆ ಅವ್ರವ್ರು ಇದ್ರು ಸಹಿತ ಕೇಸ್ ಹಾಕ್ಬಾರ್ದು ಅವ್ರ ಮನಸ್ಸಿನಾಗಿದ್ರು ಸಹಿತ ನಾವು ಬಿಡಂಗಿಲ್ಲ. ಯಾರಿಗೆ ಕರಿತೀವಿ ನಾವು ಮೀಟಿಂಗ್ಗೆ? ಎಸ್ ಪಿ ಅವ್ರು ಕರಿತೀವಿ. ಎಸ್ ಪಿ ಅವ್ರು ಕರೆದು ಅವ್ರಿಗೆ ಹೇಳಿದ ನಂತರ ಅವರು ಅಡಿಷನಲ್ ಎಸ್ ಪಿ DYSP ಹಂಗೆ ಕೊನೆಗೆ ನಮ್ಮ ಪೊಲೀಸ್ ಬಂಧುಗಳು ಏನು ಮಾಡ್ತಾರೆ ಅಂದ್ರೆ ಕೇಸ್ ಹಾಕ್ಲೇಬೇಕಾಗ್ತದೆ. ಹೌದಾ? ಅವ್ರಿಗೆ ಗೊತ್ತಿದೆ ಕೋವಿಡ್ ಆಗಿದೆ, ತೊಂದರೆ ಐತಿ, ಜನರಿಗೆಲ್ಲ ಹಣಕಾಸಿನ ತೊಂದರೆ ಐತೆ ಅಂತಂದ್ರೂ ಸಹಿತ ವೈಲೇಷನ್ ಆಗಿದ ಮೇಲೆ ದಂಡ ಕಟ್ಟಲೇಬೇಕಲ್ಲ. ಒಂದ್ಸಲ 2 ಸಲ ಹೇಳಿ ಅವರು ಸಾಕಷ್ಟು ಪ್ರಚಾರ ಪಡಿಸ್ಯಾರ. ಅವಾಗ ಕೇಸ್ಗಳನ್ನ ಹಾಕ್ತಾರೆ. ಕೇಸ್ಗಳನ್ನ ಹಾಕಿ ತೊಂದರೆಗೆ ಈಡಾಗೋದು ಯಾರು? ನಾವೇ. ಇನ್ನು ಲೈಸೆನ್ಸ್ ಇಲ್ಲ ಓಡಿಸೋರು ನೋಡಿ ಕೋರ್ಟಲ್ಲಿ ಕೇಸ್ಗಳು ಸಾಕಷ್ಟು ಕೇಸ್ಗಳು ಆಗ್ತಾವೆ. ಈ ಮೊನ್ನೆನೇ ಒಂದು ಕೇಸಲ್ಲಿ ನೋಡಿದ್ವಿ, 32 ಲಕ್ಷ ಪರಿಹಾರ ಕೊಡ್ತೀವಿ. ಎಷ್ಟು? 32 ಲಕ್ಷ. ಅದೃಷ್ಟವಶಾತ್ ಅವನ ಹತ್ರ ಲೈಸೆನ್ಸ್ ಇತ್ತು, ಗಾಡಿ ಇನ್ಶೂರೆನ್ಸ್ ಮಾಡಿಸದೆ ಹೋದ್ರೆ ಸ್ವತಂತ್ರ ವ್ಯಕ್ತಿ ಯಾರೋ ದೊಡ್ಡ ಬಿಸ್ನೆಸ್ ಮನಾಗಿ ಇನ್ಕಮ್ ಟ್ಯಾಕ್ಸ್ ಪೇ ಇದ್ರಂದ್ರೆ 2 ಕೋಟಿ 4 ಕೋಟಿವರೆಗೆ ಅವಾರ್ಡ್ ಮಾಡ್ತಾರೆ ಬೆಂಗಳೂರು ಕೋರ್ಟಲ್ಲಿ. ಅವ್ರ ಆದಾಯ ಹೆಂಗಿರೋದು ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ಕಡ್ಡಾಯವಾಗಿ ಲೈಸೆನ್ಸ್ ಇರಬೇಕು ಮತ್ತು ಗಾಡಿಗೆ ಇನ್ಶೂರೆನ್ಸ್ ಇರಬೇಕು. ಗಾಡಿ ದಾಖಲೆ ಎಲ್ಲ ನಿಮ್ಮ ಹತ್ರ ಇದ್ದೇ ಇರಬೇಕು. ಈಗ ಡಿಜಿ ಲಾಕ್ ಅಂದ್ಕೊಂಡು ನೀವು ಮೊಬೈಲ್ನಾಗೆ ಇಟ್ಕೋಬೋದು. ಪೊಲೀಸರಿಗೆ ಕೇಳಿದ ತಕ್ಷಣ ಅಲ್ಲೇ ತೋರಿಸ್ಬೇಕಂತಿಲ್ಲ. ನೀವು ಜೆರಾಕ್ಸ್ ಕಾಪಿ ಟೈಮ್ ಸಿಗತ್ತೆ, ಅದಕ್ಕೆ ಟೈಮ್ ಕೊಟ್ಟರೆ ಕೊಡ್ತಾರೆ. ಇಲ್ಲ ಏನಂದ್ರೆ ಎಲ್ಲಿ ತೋರಿಸ್ತಾರೆ. ಅವಾಗ ಲೈಸೆನ್ಸ್ ಇಲ್ಲ ತೋರಿಸ್ತೀವಿ, ಇಲ್ಲ ಜಗಳ ಮಾಡೋದು, ಇಲ್ಲ ಮೇಯರ್ ಸಾಹೇಬ್ರಿಗೆ ಫೋನ್ ಹಚ್ಚೋದು, ನಮ್ಮ ಮೇಯರ್ದಾರ ಅನ್ನೋದು, ನಮ್ಮ ಶಾಸಕರದಾರ ಅನ್ನೋದು, ಇವೆಲ್ಲ ಪೊಲೀಸರು ಹೇಳಿದೆ ನಮಗೆ. ಸರ್ ನಮಗೆ ಕೇಸ್ ಹಾಕ್ಬೇಕಂದ್ರೆ ಎಲ್ಲರೂ ಫೋನ್ ಮಾಡ್ತಾರೆ ಅಂತೇಳಿ. ಯಾಕಪ್ಪ? ಸಣ್ಣ ಕೆಲಸ ಅದ. ನಿಮ್ಮ ಗಾಡಿ ಮೇಲೆ ಹೋಗ್ಬೇಕಂದ್ರೆ ನೀವು ಲೈಸೆನ್ಸ್ ಇಲ್ಲದೆ ಹೋದ್ರೆ ಮೇಯರ್ ಅವ್ರು ಏನು ಮಾಡ್ಬೇಕು? ಕಾನೂನು ಉಲ್ಲಂಘನೆ ಮಾಡ್ಬೇಕು ನಿಮ್ಮ ಸಂಬಂಧ. ಇಂಥವೆಲ್ಲ ಸಾಕಷ್ಟು ಸಂದರ್ಭಗಳು ಬರ್ತಾವ. ದಿನ 10 ಮಂದಿಗೆ ಹೇಳಕತ್ತಾರಂದ್ರೆ ಅವ್ರಿಗೂ ಸಾಕಾಗಿ ಹೋಗ್ಬಿಡುತ್ತೆ. ಅದಕ್ಕೆ ದಯವಿಟ್ಟು ಏನಿದೆ, ಮೊದಲು ನಾವೆಲ್ಲರೂ ಕಾನೂನನ್ನು ರಕ್ಷಣೆ ಮಾಡೋಣ ಮತ್ತು ಕಾನೂನನ್ನು ಗೌರವಿಸೋಣ, ಅದರಿಂದ ರಕ್ಷಣೆ ಪಡೆಯೋಣ ಅಂತ ಹೇಳ್ತಾ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವತಿಯಿಂದ ಉಚಿತ ಕಾನೂನಿನ ಸೇವೆಯನ್ನು ಒದಗಿಸ್ತೇವೆ. ಈಗ ಸರ್ ಹೇಳಿದ್ರು ನಮ್ಮ ಕಾಲೇಜಲ್ಲೂ ಇದೆ ಅಂತ ಹೇಳಿದ್ರು. ಮೊನ್ನೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಎಷ್ಟು ಮಂದಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂದ್ಕೊಂಡು. ಬಿಕಾಸ್ ಆಫ್ ಕೋವಿಡ್ ಏನಿದೆ ಸ್ವಲ್ಪ ತೊಂದರೆ ಆಗಿ ಮಕ್ಕಳೆಲ್ಲ ಏನಿದೆ ಆನ್ಲೈನ್ ಕ್ಲಾಸ್ ಅಟೆಂಡ್ ಆದರೂ ಈಗ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಕಾಲೇಜಲ್ಲಿ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಸರ್ ಮುಂದೆ ಮಾಡೋಣ ಅಂತ ಹೇಳಿದ್ದಾರೆ. ನಾವು SC ST ಅವರಿಗೆ, ಜನಾಂಗದವ್ರಿಗೆ, ಎಲ್ಲ ಮಹಿಳೆಯರಿಗೆ, ಯಾವುದೇ ಜಾತಿ ಭೇದ ಇರೋದು ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ 18 ವರ್ಷದ ಕೆಳಗೆ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ಹೆಣ್ಮಕ್ಳು 18 ವರ್ಷ ಆದ ನಂತರ ತುಂಬಿದ ನಂತರ ಮಹಿಳೆಯರಾಗ್ತಾರೆ. ಅವ್ರಿಗೆ ಉಚಿತ ಕಾನೂನು ಇರುವ 18 ವರ್ಷದ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹಿತ, ಗಂಡು ಮಕ್ಕಳಿಗೂ ಉಚಿತ ಕಾನೂನು ಸೇವೆಯನ್ನು ಒದಗಿಸ್ತೀವಿ. ಮತ್ತು ದೈಹಿಕವಾಗಿ ನ್ಯೂನತೆ ಇರೋರಿಗೆ, ಮಾನಸಿಕ ನ್ಯೂನತೆಯಿಂದ ಬಳಲ್ತಾ ಇರೋರಿಗೆ, ಇನ್ನೂ ಒಂದಂದ್ರೆ
ಕೆಲಸ ಕೊಡಿಸ್ತೀವಿ ಅಂತ ತಿಳ್ಕೊಂಡು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ಕಡೆ. ಅಲ್ಲಿ ವೇಶ್ಯಾವಾಟಿಕೆ ದುಡಿದಂಥ ಸಾಕಷ್ಟು ಪ್ರಕರಣಗಳ ಇದೆ. ಅಂಥ ಮಹಿಳೆಯರಿಗೆ ಉಚಿತ ಕಾನೂನು ಸೇವೆ ಕೊಡ್ತೀವಿ. ಮತ್ತು ಯಾವುದೇ ವ್ಯಕ್ತಿ ಯಾವುದೇ ಜಾತಿ ಇದ್ರೂ ಸಹಿತ 3 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಸಹಿತ ಪ್ರತಿಯೊಬ್ಬ ನಾಗರಿಕನಿಗೂ ಸಹಿತ ಉಚಿತವಾಗಿ ಕಾನೂನಿನ ಸೇವೆಯನ್ನು ಒದಗಿಸ್ತೀವಿ. ಈಗ ಸರ್ ಹೇಳಿದ್ರಿ, ಈಗ ಫ್ರೀಯಾಗಿ ಅಕ್ಕಿ ಕೊಡ್ತಾರೆ, ಫುಡ್ ಕಿಟ್ ಅಂತ ಕೊಡ್ತಾರೆ, ಎಲ್ಲ ನೋಡ್ಕೊತಿದೆ ನಿಮಗೆ. ಫ್ರೀ ಕಾನೂನು ಸೇವಾ ಕೊಡ್ತೀವಿ ಅಂದ್ರೆ ಏನಂತ ತಿಳ್ಕೊತಿದೆ ನಿಮಗೆ? ಈಗ ಏನೇ ಅರ್ಥ ಆಯ್ತಾ ನಿಮ್ಗೆ? ಇಷ್ಟ ಮಾಡಿ ಎಲ್ಲರೂ ಮಾತಾಡಿತಾ ಉಚಿತವಾಗಿ ಕೊಡ್ತೀವಿ ಅಂದ್ರೆ ಏನು ಕೊಡ್ತೀವಿ ಅಂತ ನಿಮ್ಗೆ ಬೇಕಲ್ಲ. ಈಗ ಉಚಿತವಾಗಿ ಕಾನೂನಿನ ಸೇವೆ ಪಡ್ಕೋಬೇಕಂದ್ರೆ ಯಾರು ಈಗಾಗಲೇ ಹೇಳಿದಂಥ ಕೆಟಗರಿ ಒಳಗೆ ಬರ್ತಾರ ಅವರೆಲ್ಲರೂ, ಮತ್ತೆ ಕ್ರಿಮಿನಲ್ ಕೇಸ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಆರೋಪಿಗೂ ಸಹಿತ ಉಚಿತ ಕಾನೂನಿನ ಸೇವೆ ಕೊಡ್ತೀವಿ. ಅವ್ರು ನಾವು ವಕೀಲರು ಇಟ್ಕೋತೀವಿ ಅಂತಂದ್ರೆ ಇಲ್ಲ, ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಗೃಹ ಕಚೇರಿ ಇರಲಿ ಅಥವಾ ನ್ಯಾಯಾಲಯದಲ್ಲಿ ತೆರೆದ ನ್ಯಾಯಾಲಯದಲ್ಲಿ ಇರಲಿ ಅವ್ರು ಹಾಜರುಪಡಿಸಿದಾಗ ಮೊದಲೇ ಕೇಳೋ ಪ್ರಶ್ನೆ ಹೆಸರು ವಯಸ್ಸು ಕೇಳ್ತಾರ, ಪೊಲೀಸರು ತೊಂದರೆ ಕೊಟ್ರ ಅಂತ ಕೇಳ್ತಾರ, ವಕೀಲರ ಇದ್ದಾರ ಅಥವಾ ನಾವೇ ಕೊಡೋಣ, ಫ್ರೀ ಲೀಗಲ್ ಏಡ್ ಕೊಡೋಣ ನಿಮಗೆ ಅಂತ ಕೇಳ್ತಾರೆ. ಪ್ರತಿಯೊಂದು ಕೇಸಲ್ಲಿ ಕೇಳ್ತಾರೆ. ಅದೇ ರೀತಿ ಆರೋಪಿತರಿಗಾದ್ರೆ ಹಂಗೆ ನ್ಯಾಯಾಧೀಶರ ವಕೀಲರನ್ನು ನೇಮಕ ಮಾಡಿಕೊಡ್ತಾರೆ. ಇಲ್ಲ ಅಂದ್ರೆ ಈ ಬೇರೆ ಜನರಿಗೆ ಏನೋ ಒಂದು ತೊಂದರೆ ಆಗಿದೆ ಅಥವಾ ನಿಮ್ಮ ಮೇಲೆ ಯಾರೋ ಕೇಸ್ ಹಾಕ್ಯಾರ, ಆ ಕೇಸಲ್ಲಿ ಹೋಗಿ ಕೋರ್ಟಿಗೆ ಹಾಜರಾಗಬೇಕು ಅಂತ ಸಂದರ್ಭದಾಗ ಏನ್ ಮಾಡ್ಬೇಕಂದ್ರೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಬಂದು ಒಂದು ಅರ್ಜಿ ಕೊಡ್ಬೇಕು. ಒಂದು ಅರ್ಜಿ ಕೊಟ್ರೆ ಅದ್ರ ನಾವು ಅರ್ಜಿ ಒಂದು ನಮೂನೆ ಇದೆ, ನಮ್ಮಲ್ಲಿ ನಮೂನೆಯನ್ನ ಭರ್ತಿ ಮಾಡ್ಕೊತೀವಿ, ತಮ್ಮ ಸಹಿಯನ್ನ ತಗೋತೀವಿ, ಮತ್ತೆ ಕಾಂಟ್ಯಾಕ್ಟ್ ನಂಬರ್ ತಗೋತೀವಿ. ನಿಮ್ಗೆ ಏನು ಅಂದ್ರೆ ಮನಿ ನ್ಯಾಯ ಆಯಿತು ಅಥವಾ ಆಸ್ತಿ ನ್ಯಾಯ ಆಯಿತು ಅಥವಾ ಬೇರೆ ಯಾವ್ದಾದ್ರು ಕ್ರಿಮಿನಲ್ ಕೇಸ್ ನಿಮ್ಗೆ ದುಡ್ಡು ತಗೊಂಡು ಮೋಸ ಮಾಡಿರೋ ಯಾರೋ ಒಬ್ಬವ, ಈಗ ಸಾಕಷ್ಟು ಆಗ್ತಿರ್ತಲ್ಲ, ನಮ್ಮವ್ರು ಅಂತ ತಿಳ್ಕೊಂಡು ದುಡ್ಡು ತಗೋತಾರ, ದುಡ್ಡು ಕೊಡದೆ ಮೋಸ ಮಾಡ್ತಾರ. ಇಂಥ ಯಾವುದೇ ಕೇಸ್ ಇರಲಿ ಅದ್ರ ಬಗ್ಗೆ ನೀವು ಬರವಣಿಗೆಯಲ್ಲಿ ಕೊಟ್ರೆ ಅಥವಾ ಬರವಣಿಗೆ ಬರಂಗಿಲ್ಲ ಅಂದ್ರೆ ಸಹಿತ ನಮ್ಮ ಆಫೀಸಲ್ಲಿ ಬರ್ಕೊಳ್ಳೋರಿರ್ತಾರೆ. ಬರ್ಕೊಂಡ ನಂತರ ನಾವೊಬ್ಬರು ವಕೀಲರ ನೇಮಕ ಮಾಡಿ ಕೊಡ್ತೀವಿ ನಿಮಗೆ. ವಕೀಲರ ನೇಮಕ ಮಾಡಿ ಕೊಟ್ಟಾಗ ಈಗ ಸರ್ ಬಂದಾರಲ್ಲ, ಈ ತರ 55 ಜನ ಇದ್ದಾರೆ ನಮ್ಮ ಪೆನಲಲ್ಲಿ. ವಿಜಯಪುರ ಜಿಲ್ಲೆಯಲ್ಲಿ 55 ಜನ ವಕೀಲರಿದ್ದಾರೆ. ಆ ವಕೀಲರ ನಿಮಗೆ ಏನ್ ಮಾಡ್ತಾರಂದ್ರೆ ಸಲಹೆಗಳನ್ನು ಕೊಡ್ತಾರೆ, ಯಾವ ತರ ಕೇಸ್ ಹಾಕ್ಬೇಕು ಅಂತ ತಿಳ್ಕೊಂಡು. ಆ ಸಲಹೆಗಳ ಆಧಾರದ ಮೇರೆಗೆ ನಮಗೊಂದು ಒಪಿನಿಯನ್ ಕೊಡ್ತಾರೆ. ಸರ್ ಹಿಂಗಿದೆ, ಇವ್ರಿಗೆ ಇಂಥ ಕೇಸ್ ಹಾಕ್ಬೇಕು, ಇದಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ನಾನು ಸದಸ್ಯ ಕಾರ್ಯದರ್ಶಿ ಇರ್ತೀನಿ, ನಮ್ಮ ಮಾನ್ಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಮಾನ್ಯ ಅಧ್ಯಕ್ಷರು ಇರ್ತಾರೆ. ಅದಕ್ಕೆ ಮತ್ತೆ ಹಿರಿಯ ವಕೀಲರು ಇರ್ತಾರೆ ಕಮಿಟಿ ಒಳಗೆ. ಆ ಕಮಿಟಿ ಒಳಗೆ ಬಂದಾಗ ಅದನ್ನ ಅಪ್ರೂವ್ ಮಾಡ್ತೀವಿ. ಅಪ್ರೂವ್ ಮಾಡಿದಾಗ ವಕೀಲರ ನಿಮಗೆ ನಿಮ್ಮ ಪರವಾಗಿ ಕೇಸ್ ಹಾಕಬೇಕು ಅಥವಾ ನಿಮ್ಮ ಮೇಲೆ ಕೇಸ್ ಇರ್ತಕ್ಕಂಥ ಕೇಸ್ ಹಾಜರಾಗಿ ನ್ಯಾಯಾಲಯದಲ್ಲಿ ನಿಮ್ಮ ಪರವಾಗಿ ವಾದವನ್ನು ಮಾಡ್ತಾರೆ, ಮತ್ತೆ ಸಾಕ್ಷಿಗಳನ್ನ ಕೊಡಿಸ್ತಾರೆ ನಿಮ್ಮ ಕಡೆಯಿಂದ. ಇದು ಪ್ರೊಸೀಜರ್. ನಿಮ್ಮ ಸತ್ಯವಾದ ಮಾಹಿತಿನ ಕೊಡ್ಬೇಕು. ಮತ್ತೆ ಸುಳ್ಳು ಹೇಳಿ ಮುಚ್ಚಿಟ್ಟು ಹಿಂಗಿದೆ ಸರ್ ಹಿಂಗಿದೆ ಹಂಗಿಲ್ಲ. ನಿಜವಾದ ಮಾಹಿತಿ ಕೊಟ್ರನ್ನ ನಿಮಗೆ ಕೇಸಲ್ಲಿ ಜಯ ಸಿಗ್ತದೆ. ಸತ್ಯವಾದ ಮಾಹಿತಿ ಕೊಡಬೇಕು, ದಾಖಲೆ ಕೊಡಬೇಕು. ನ್ಯಾಯಾಲಯ ಯಾವಾಗ ಹಾಜರಿರ್ಬೇಕಂತ ಹೇಳ್ತಾರ, ಪ್ರಾಧಿಕಾರದವರು ಯಾವಾಗ ಬರ್ಬೇಕಂತ ಹೇಳ್ತೀವಿ, ಅವಾಗ ನೀವು ಬರಬೇಕಾಗ್ತದೆ. ನಮ್ಮ ಹತ್ರ ಬಂದು ಮಾಹಿತಿಗಳನ್ನು ಒದಗಿಸ್ಬೇಕಾಗ್ತದೆ. ಅದಕ್ಕಿಂತ ಬಹುಮುಖ್ಯವಾದ ಕರ್ತವ್ಯ ಇದೆ ಫ್ರೀ ಲೀಗಲ್. ಏನ್ ಕರ್ತವ್ಯಪ್ಪ ಅಂತಂದ್ರೆ ಯಾವುದೇ ಕಾರಣಕ್ಕೂ ₹1 ದುಡ್ಡು ಕೊಡಂಗಿಲ್ಲ. ಅರ್ಥ ಆಯ್ತಾ? ಈಗ ನಿಮ್ಗೆ ಕೋರ್ಟಲ್ಲಿ ಹೋದಾಗ ಏನಿದೆ, ಅವ್ರು ಕೊಡ್ಬೇಕು ಇವ್ರು ಕೊಡ್ಬೇಕು, ಅವ್ರು ತಗೊಂಡ್ರು ಇವ್ರು ತಗೊಂಡ್ರು ಅಂತ ಕೇಳ್ತಾರೆ. ಸಾಕಷ್ಟು ಯಾರೋ ಕೋರ್ಟಿಗೆ ಹೋಗಿ ಬರೋರು ಇದ್ರಂದ್ರ ಯಾವುದೋ ಕಾರಣಕ್ಕೂ ₹1 ದುಡ್ಡನ್ನು ಕೊಡಂಗಿಲ್ಲ. ಅದು ನಿಮ್ಮ ಕರ್ತವ್ಯ, ಅದು ನಮ್ಮ ಕರ್ತವ್ಯ. ದುಡ್ಡು ತಗೊಂಡ್ರೆ ನಿಮ್ಗೆ ಸೇವೆ ಕೊಡೋದು, ಅದನ್ನ ನೀವು ಪಡ್ಕೋಬೇಕು. ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ. ಈಗ ಸರ್ಕಾರದ ದವಾಖಾನೆಗೆ ಹೋಗಿ ನೋಡಿರಿ, ಯಾರೋ ಹೋಗಿರ್ತಾರಲ್ಲಿ ಡೆಲಿವರಿ ಮಾಡಿರ್ತಾರ, ಹೆಣ್ಮಕ್ಳು ಕರ್ಕೊಂಡು ಹೋಗಿ ಡೆಲಿವರಿ ಮಾಡಿಸ್ತಾರೆ ಗರ್ಭಿಣಿ ಇದ್ದವ್ರಿಗೆ. ಅಲ್ಲೊಂದು ದೊಡ್ಡ ಬೋರ್ಡ್ ಹಾಕ್ಯಾರ, ಯಾವುದೇ ಹಣ ಅಥವಾ ಲಂಚ ಕೊಡಬಾರ್ದು, ತಗೋಬಾರ್ದು. ಯಾರಾದ್ರೂ ಕೇಳಿದ್ರೆ ನಮಗೆ ಮಾಹಿತಿ ಕೊಡ್ರಿ, ಕಾನೂನು ರೀತಿ ಅಪರಾಧ ಅಂತ ಬರ್ದಾರ ಅದರಲ್ಲಿ. ಈಗ ನಾ ಭಾಳ ಫಂಕ್ಷನ್ ಅಲ್ಲಿ ಕೇಳಿ, ಇಲ್ಲಿ ಹೆಣ್ಮಕ್ಳು ಒಂದು 2 ಇದಾರ. ಇವತ್ತು ಒಂದು ಫಂಕ್ಷನ್ ಅಲ್ಲಿ ಒಂದು 30-40 ಜನ ಹೆಣ್ಮಕ್ಳು ಇದ್ರು. ಏನ್ ಮಾಡ್ತೀರಮ್ಮ ನೀವು ದವಾಖಾನೆಯಿಂದ ಬರ್ಬೇಕಂದಾಗ ಏನ್ ಮಾಡ್ತಾರೆ ಸಾಮಾನ್ಯವಾಗಿ ಹೇಳ್ರಿ? ಈಗ ಒಂದು ಗಂಡು ಮಗು ಆತಂದ್ಕೋರಿ ಫಸ್ಟ್, ಅಥವಾ ಹೆಣ್ಣು ಮಗು ಆತಂದ್ಕೋರಿ. ಮಗು ಡೆಲಿವರಿ ಆದ ಹೆರಿಗೆ ಆದ ಬಾಣತಿನ ಹಂಗೆ ಕರ್ಕೊಂಡ್ ಬರ್ತಾರೆ. ಏನ್ ಮಾಡ್ತಾರೆ ನೀವು ಅಲ್ಲಿ? ಏನ್ ಮಾಡ್ತಾರೆ ಸರ್? ಕರ್ಕೊಂಡು ಹೋಗಿ ವಾಪಸ್ ಬರ್ಬೇಕಾದ್ರೆ ಏನ್ ಮಾಡ್ತೀರಂತ ಪೇಡೆ ಕೊಡ್ತೀರಿ. ಮತ್ತೇನ್ ಕೊಡ್ತೀರಿ ಅವ್ರಿಗೆ? ನರ್ಸ್ ಬಾಯಿಗಳಿಗೆ ಖುಷಿ ಖುಷಿ ಖುಷಿ. ನೀವು ಖುಷಿ ಅಂತ ಕೇಳ್ತೀರ, ಅದಕ್ಕೆ ನಾವೇನ್ ಕೇಳ್ತೀವಿ? ಏನ್ ಕೇಳ್ತೀವಿ ಸರ್? ನಾವು ಲಂಚ ಅಂತ ಕೇಳ್ತೀವಿ. ಖುಷಿ ಯಾವುದೋ ರೂಪದಾಗ ಕೊಟ್ಟರು ಹಣನಲ್ಲದ. ಖುಷಿ ಅಂತ ತಿಳ್ಕೊಂಡು ಬೇರೆ ಯಾರು ಕೊಡ್ತೀರ? ಯಾವುದೇ ರೂಪದಲ್ಲಿ ಕೊಟ್ಟರು ಅದು ಲಂಚ. ದಯವಿಟ್ಟು ಆ ಥರ ಮಾಡಕ್ ಹೋಗ್ಬೇಡ್ರಿ. ಬರೀ ಅದೊಂದೇ ಇಲಾಖೆ ಹೇಳ್ತಲ್ಲ. ಈಗ ಎಲ್ಲ ಸರ್ಕಾರದ ಇಲಾಖೆಯಲ್ಲಿ ಬೋರ್ಡ್ ಹಾಕಿಬಿಟ್ಟಾರ, ಭ್ರಷ್ಟಾಚಾರ ನಿರ್ಮೂಲನೆ ಮಾಡಕ್ಕೆ ಸಹಕರಿಸ್ರಿ, ಲಂಚ ಕೊಡುವುದು ಅಪರಾಧ, ಲಂಚ ತಗೊಳ್ಳೋದು ಅಪರಾಧ ಅಂತ ತಿಳ್ಕೊಂಡು. ಮೊದಲೆಲ್ಲ ಲಂಚ ತಗೊಳ್ಳೋರ ಮೇಲೆ ಅಷ್ಟೇ ಕೇಸ್ ಆಗ್ತಿತ್ತು. ಈಗ ಯಾವ ಕೊಡಕ್ಕೆ ಅವನುಗಳಿಗೆ ಹಾಕಿಬಿಡ್ತಾರೆ. ಈಗ
ಅದು ಭಾಳ ಹುಷಾರಾಗಿರ್ಬೇಕ. ಆದ್ರೂ ಸಹಿತ ಸಾಕಷ್ಟು ತೊಂದರೆಗಳಿದಾವೆ ಅಂದ್ಕೊಂಡು ನಮ್ಗೆ ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಹೇಳ್ತಾರೆ ಜನ. ಅವಾಗ ನಾವೇನು ಹೇಳ್ತೀವಿ ಅಂದ್ರೆ ರೈಟಿಂಗ್ ಅಲ್ಲಿ ಬಂದು ನಮ್ಮ ಪ್ರಾಧಿಕಾರಕ್ಕೆ ಅರ್ಜಿ ಕೊಡ್ರಿ ಅಂತ ಕೇಳ್ತೀವಿ. ಆದ್ರೆ ಜನ ಬಂದು ಅರ್ಜಿ ಕೊಡಂಗಿಲ್ಲ. ಈ ರಸ್ತೆ ಮಾಡಾಕತ್ತಾರ ಗೊತ್ತಿದೆ ನಿಮಗೆ? ಎಷ್ಟು ದಿನ ಆಯ್ತು ಮಾಡಾಕತ್ತ ರಸ್ತೆ? ಎಷ್ಟು? 1 ತಿಂಗಳಾಯ್ತು. ಯಾಕೆ ಅಂತ ನಿಮ್ಗೆ ಹೇಳ್ತೀನಿ. ನೀವು ಯಾರು ಅರ್ಜಿ ಕೊಟ್ರಿ ನಿದ್ದವ್ರು? ಕೊಟ್ಟಿಲ್ಲ. ಕೊಡಂಗಿಲ್ಲ ಬಿಜಾಪುರದವ್ರು. ಏನ್ ಬೇಕಾದ್ರೂ ಅರ್ಜಿ ಕೊಡಂಗಿಲ್ಲ ನೀವು ಅಂತ ನಮಗೂ ಅನ್ಸಾಗತ್ತೆ. ಈಗ ವಕೀಲರಿಗೆ ಇವಿಲ್ಲ, ವಕೀಲ ಕುಂತಾರ ಕೇಳಿ ಇವ್ರಿಗೆ 1.5 ವರ್ಷ ಇವ್ರಿಗೂ ಹೇಳಿಲ್ಲ. ಮತ್ತೆ ಇವ್ರ ಜೊತೆ ಇನ್ನು ಬೇರೆ ಬೇರೆ ವಕೀಲಗಳಿವೆ. ಅಂದ್ರೆ ತಮ್ಮ ಕಾರ್ಯದಲ್ಲಿ ಬಿಸಿ ಇದಾರೆ. ಅವ್ರಿಗೇನು ಸಮಾಜ ಸೇವೆ ಮಾಡಬಾರಂತಲ್ಲ, ಅಥವಾ ಬೇರೆ ಏನೋ ಕಾರಣದಿಂದ ಅರ್ಜಿ ಕೊಡಾಕಿಲ್ಲ. 4ನೇ ತಾರೀಕು ಅಕ್ಟೋಬರ್ 4ನೇ ತಾರೀಕಿಗೆ ಟ್ರಾನ್ಸ್ಜೆಂಡರ್ಗೆ ಒಂದು ಫಂಕ್ಷನ್ ಮಾಡಿದ್ವಿ ನಾವು ಕಾಕಾ ಕಾರ್ಖಾನಿಸಲ್ಲಿ. ಗೊತ್ತಿದೆ ಸುರ್ಕಿ ಅವ್ರಿಗೆ. ಅವತ್ತು ಆ ಕಾರ್ಯಕ್ರಮಕ್ಕೆ ಮೇಯರ್ ಅವ್ರು ಕರ್ಸಿದ್ವಿ, ಮಹಾನಗರ ಪಾಲಿಕೆ ಮೇಯರ್ ಅವ್ರಿಗೆ. ಏನ್ರಿ ರಸ್ತೆ, ಮುಖ್ಯ ರಸ್ತೆ ಹಿಂಗಿದೆಲ್ಲ ಕೋರ್ಟ್ ಬಂದು ಓಡಾಡುದು ಅಂತ ಕೇಳಿದೆ. ಇಲ್ಲ ಸರ್ ಚಾಲೂ ಮಾಡಿಸ್ತಿದ್ರು. ನೀವು ಚಾಲೂ ಮಾಡಲಿಲ್ಲ ಅಂದ್ರೆ ನಾವು ಬೆನ್ನ ಹತ್ತೀವಿ ನಿಮಗೆ ಅಂತ ಹೇಳಿದೆ. ಇಲ್ಲ ಸರ್ ನೋಡ್ರಿ ಸರ್ ಬೇಕಾರೆ ಅಂತ ಹೇಳಿದ್ರು. ಚಾಲೂ ಆಗಿದೆ ಅಂತ ಮತ್ತೆ ಫೋನ್ ಮಾಡಿ ಹೇಳಿದ್ರು ನಮಗೆ. ನಾವು ಓಡಾಡಿ ಗೊತ್ತಾಗತ್ತೆ. ಈಗ ಯಾರೋ ಒಬ್ರು ಕೇಳಿದ್ರಂದ್ರೆ ಮಾಡ್ತಾರೆ. ಪ್ರತಿ ಸರಿನೂ ಅಧಿಕಾರಿಗಳೇ ಕೇಳಕ್ಕಾಗಂಗಿಲ್ಲ. ಪ್ರತಿಯೊಬ್ಬರ ಹಕ್ಕು ನಿಮಗೆ ಭಾರತದ ಸಂವಿಧಾನ ಅನುಚ್ಛೇದ 21 ಪ್ರಕಾರ, ಆರ್ಟಿಕಲ್ 21 ಪ್ರಕಾರ ಏನಿದೆ, ಪ್ರತಿಯೊಬ್ಬ ನಾಗರಿಕರಿಗೂ ಜೀವಿಸುವ ಹಕ್ಕಿದೆ. ಹೆಂಗೆ ಜೀವಿಸ್ಬೇಕಂದ್ರೆ ಶುದ್ಧ ಗಾಳಿ ಇರ್ಬೇಕು, ಒಳ್ಳೆ ರಸ್ತೆ ಇರ್ಬೇಕು, ಕುಡಿಲಿಕ್ಕೆ ಶುದ್ಧ ನೀರು ಇರ್ಬೇಕು, ಮತ್ತೆ ಗೌರವಯುತವಾಗಿ ಬದುಕತಕ್ಕಂಥ ಹಕ್ಕಿರ್ಬೇಕು. ಎಲ್ಲಾ ಧರ್ಮದವರಿಗೂ ಸಹಿತ ಸಮಾನವಾದ ಹಕ್ಕನ್ನು ಕೊಟ್ಟಿದೆ. ಯಾವುದೋ ಒಬ್ಬ ವ್ಯಕ್ತಿ ಹೋಗ್ಬೇಕಾದ್ರೆ ಅವನಿಗೆ ಹೀಯಾಳಿಸಿ ಮಾತಾಡಂಗಿಲ್ಲ. ಹೌದಾ? ವಿನಾಕಾರಣ ಅದು ಅಪರಾಧ ಆಗುತ್ತೆ. ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳಂಗಿಲ್ಲ ಅಷ್ಟೇ. ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡ್ರೆ ಅವನನ್ನ ಬಂಧಿಸುವಂತ ಹಕ್ಕು ಪೊಲೀಸರಿಗಿದೆ. ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಾಗ ನ್ಯಾಯಾಂಗ ಬಂಧನ ಕಳಿಸ್ತಾರೆ. ಸಂವಿಧಾನನೇ ನಮಗೆ ಹಕ್ಕು ಕೊಟ್ಟಿದೆ. ನಮ್ಮ ಮೂಲಭೂತ ಹಕ್ಕು ಇದು. ಈಗ ಒಳ್ಳೆ ಚಲೋ ರಸ್ತೆ ಇಲ್ಲ, ಹೋಗಿಬೇಕಾದ್ರೆ ವಯಸ್ಸಾದವ್ರು ಬೀಳ್ತಾರ. ನಿಮ್ ಹಕ್ಕಿನ ಉಲ್ಲಂಘನೆ ಆಯ್ತಲ್ಲ? ಇಲ್ಲಿ ಮಾನವ ಹಕ್ಕಿನ ಉಲ್ಲಂಘನೆ ಆಯ್ತಿಲ್ರಿ? ಮತ್ತೆ ಯಾರ ಕಂಪ್ಲೇಂಟ್ ಕೊಟ್ರೆ? ಕೊಟ್ಟಿಲ್ಲ. ಅದನ್ನ ನಿಮಗೆ ಹೇಳಕ್ ಬಂದಿವಿ. ಇಲ್ಲಿ ಜಾಸ್ತಿ ಯುವಕರದಾರ, ಸ್ಟೂಡೆಂಟ್ಸ್ ಅದಾರ. ನೀವಾದ್ರೂ ತಿಳ್ಕೊಬೇಕೀಗ ನಮ್ಮ ಹಕ್ಕಿದ, ನಮ್ಮ ಹಕ್ಕನ್ನ ನಾವು ಪಡ್ಕೊ ಅಂತ ಹೇಳ್ತೀವಿ. ಈಗ ಸುರ್ಕಿಯವ್ರು ಅಂತಿರ್ಬೋದು, ಏನಪ್ಪಾ ನಮ್ ಕರೆಸ ಕಾರ್ಯಕ್ರಮಕ್ಕೆ ಮುನ್ಸಿಪಾಲಿಟಿ ಅವ್ರಿಗೆ ನಮ್ಮ ಮ್ಯಾಗ ಕೇಸ್ ಕೊಡ್ರಿ ಅಂತ ಹೇಳಿ. ಯಾಕಂದ್ರೆ ಅವ್ರಿಗೆ ಪ್ರತಿ ಕಾರ್ಯಕ್ರಮದಲ್ಲಿ ಯಾವುದೇ ಅಧಿಕಾರಿಗಳಿರ್ಲಿ, ನಾವೇನ್ ಕೆಲಸ ಮಾಡಕತ್ತೀವಿ ಅಂದ್ರೆ ನಾವೇನ್ ದಾನ ಧರ್ಮ ಕೆಲಸ ಮಾಡ್ತೀವಿ, ಕರ್ತವ್ಯ ಇದೆ. ನಾವು ಒಪ್ಕೊಂಡು ನಾನೇ ಅರ್ಜಿ ಹಾಕಿದೆ, ಕೆಲಸಕ್ಕೆ ಬರ್ಬೇಕಂತಕೊಂಡು ಅರ್ಜಿ ಹಾಕಿದೆ, ಎಕ್ಸಾಮ್ ಬರದೆ, ಇಂಟರ್ವ್ಯೂ ಫೇಸ್ ಮಾಡಿದೆ, ಇಂಟರ್ವ್ಯೂ ಒಳಗೆ ಸಿಲೆಕ್ಷನ್ ಆಗಿದೆ. ಅದೇ ತರ ನಮ್ಮ ಸಹೋದರ ನ್ಯಾಯಾಧೀಶರು ಅದೇ ತರ, ಯಾರೇ ಸರ್ಕಾರಿ ನೌಕರು ಬಂದ್ರು ಅದೇ ತರ. ಅವ್ರದ್ದು ಹೆಂಗ್ ಗೊತ್ತಿಲ್ಲ ಸುರ್ಕಿ ಅವ್ರದ್ದು, ಯಾಕೆ ರಿಟೈರ್ಮೆಂಟ್ ಆಗಕ್ ಬಂದ್ರ ಅವ್ರು ಭಾಳ ಹಳಬ್ರ. ಅವ್ರಿಗೆ ಎಷ್ಟು ಸರ್ವಿಸ್ ಆಗಿದೆ ಅಷ್ಟೇ ವಯಸ್ಸಾಗಿಲ್ಲ ನಮಗೆ. ಹೌದಾ? ಈಗೆಲ್ಲ ಕಾಂಪಿಟೇಷನ್ ಇದೆಯಲ್ಲ ಸಿಕ್ಕಾಪಟ್ಟೆ. ನಾವೇ ಅರ್ಜಿ ಹಾಕಿ ಬಂದಿರ್ತೀವಲ್ಲ, ಅಂದಮೇಲೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕು. ನಮ್ಮ ಹತ್ರ ಪ್ರಾಮಾಣಿಕವಾಗಿ ಕೆಲಸ ಮಾಡಿಸೋ ಕರ್ತವ್ಯ ನಿಮ್ಮ ಮೇಲಿದೆ. ಈಗ ನಾವು ಒಂದು ಯಾವುದೋ ಆಸ್ಪತ್ರೆಗೆ ವಿಸಿಟ್ ಕೊಟ್ಟಿದ್ದೆ, ಡಾಕ್ಟರೇ ಇರಲಿಲ್ಲ PSC ಹೋದಾಗ. ಇರ್ಲೇಬೇಕು ಅವ್ರು, ಇಲ್ಲಾಂದ್ರೆ ತಪ್ಪಲ್ಲರಿ. ಯಾವಾಗ ಯಾರಿಗೇನಾಯ್ತು ಅಂತ ಗೊತ್ತಿದ್ದೇನೆ? ಎಮರ್ಜೆನ್ಸಿ ಪೇಷಂಟ್ ಮುಂದೆ ನೋಡೋರು ಯಾರು? ಬರೀ ನರ್ಸ್ಗಳು ಇರ್ತಾರ, ಇಲ್ಲ D ಗ್ರೂಪ್ ಎಂಪ್ಲಾಯ್ ಮೇಲೆ ಬಿಟ್ಟಿರ್ತಾರ. ಇದನ್ನ ಸದ್ಯಕ್ಕೆ ನ್ಯಾಯಾಧೀಶರ ಕೆಲಸ ಅಲ್ಲ ಇದು ಆಕ್ಚುಲಿ. ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಡೈರೆಕ್ಷನ್ಸ್ ಕೊಡ್ತಾ ಇದೆ ನಮಗೆ. ನೀವು ಹೋಗಿ ನೋಡ್ರಿ, ಬೇರೆ ಅಧಿಕಾರಿಗಳು ತಮ್ಮ ಕರ್ತವ್ಯ ಸರಿಯಾಗಿ ಮಾಡ್ತಾ ಇದ್ದಾರಲ್ಲ ಅಂತಿಕೊಂಡು. ಆ ಕಾರಣಕ್ಕೋಸ್ಕರ ಇದನ್ನ ಅವೇರ್ನೆಸ್ ಪ್ರೋಗ್ರಾಮ್ ಅಂತಿದೆ. ಅಕ್ಟೋಬರ್ 2ಕ್ಕೆ ಸ್ಟಾರ್ಟ್ ಆಗಿದೆ, ನವೆಂಬರ್ 14ಕ್ಕೆ ಮುಕ್ತಾಯ ಆಗ್ತದೆ. ಗಾಂಧಿ ಜಯಂತಿಯಿಂದ ಮಕ್ಕಳ ದಿನಾಚರಣೆವರೆಗೆ ಸತತವಾಗಿ ಕಾರ್ಯಕ್ರಮ ಮಾಡಿವೆ. ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಹಳ್ಳಿ ಇದೆ ಗೊತ್ತಿದೆ ನಿಮ್ಗೆ? ಎಷ್ಟು ಹಳ್ಳಿ ಇದೆ ಸರ್? ಗೊತ್ತಿಲ್ಲ ಸುರ್ಕಿ ಅವ್ರಿಗೆ. ಇವರು ಬಿಜಾಪುರ ಸಿಟಿ ಗೊತ್ತಿದೆ ಎಷ್ಟು ಒಳ್ಳೆದಾವ ಅಂತೇಳಿ. ಹಳ್ಳಿಗೆ ಇನ್ನೂ ಹೋಗಿಲ್ಲ ಅವ್ರು, ನೆಕ್ಸ್ಟ್ ಹೋಗ್ತಾರೆ. ಹೋಗ್ತಿರಲ್ಲ ಸರ್? ಹಳ್ಳಿಗೆಲ್ಲ ಸರ್ವೆ ಮಾಡ್ಬೇಕಾಗ್ತೈತಿ ಮುಂದೆ. ಮತ್ತೆ 692 ಹಳ್ಳಿ ಇದೆ. ರೆವಿನ್ಯೂ ವಿಲೇಜ್ 692 ಇದೆ ಅಂದ್ಕೊಂಡ ಕಂದಾಯ ಇಲಾಖೆಯವರು ಕೊಟ್ಟಂತ ಅಂಕಿ ಸಂಖ್ಯೆ ಹೇಳ್ತಾ ಇದ್ದೇನೆ. 692 ಹಳ್ಳಿಗಳಲ್ಲಿ ಸಹಿತ ನಾವು ಈ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಈಗ IAS ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. 3000ಕ್ಕಿಂತ ಹೆಚ್ಚು ಕಾರ್ಯಕ್ರಮ ಆಗಿದೆ. ಎಷ್ಟಾಗಿದೆ? 3000ಕ್ಕಿಂತ ಹೆಚ್ಚು ಕಾರ್ಯಕ್ರಮ ಮಾಡಿ ಜನರಿಗೆ ಜಾಗೃತಿ ಮೂಡಿಸ್ತಾ ಇದೀವಿ, ಅವೇರ್ನೆಸ್ ಮಾಡ್ತಾ ಇದೀವಿ. ನನಗೆ ಒಬ್ಬನಿಂದ ಸಾಧ್ಯ ಆಯ್ತಾ? ಇಲ್ಲ. ನಮ್ಮ ಕೋರ್ಟಲ್ಲಿ ಕೆಲಸ ಸಾಹೇಬರು ಬೆಳಗ್ಗೆ ಟ್ರೈನಿಂಗ್ ಇದ್ರು 2:30 ಮಟ್ಟ, ಒಂದು 10 ನಿಮಿಷ ಊಟ ಮಾಡಿ ಬಂದಾಗ ಕೋರ್ಟಿಗೆ ಕೂತರು 5:30 6 ಗಂಟೆ ಮಟ್ಟ. ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಾರ. ನೆಕ್ಸ್ಟ್ ಡೇ ಮತ್ತೆ ಹಿಂಗೆ ಇರುತ್ತೆ. ಅವ್ರ ಜೊತೆಗೆ ನಾವು ಇನ್ವಾಲ್ವ್ ಮಾಡ್ಕೊಂಡಿವಿ. ಈಗ ಸುರ್ಕಿ ಸರ್ ಅವರು ಆಫೀಸ್ ಒಳಗಿದೆ, ಚುನಾವಣೆಯಲ್ಲಿ ಕೆಲಸ ಮಾಡಿದ್ರು ಸಹಿತ ನಾವು ಬಿಡಲಿಲ್ಲ. ಎಲ್ಲಾ ಇಲಾಖೆಯವರ ಕರ್ಕೊಂಡು ಎಲ್ಲರ ಸಹಕಾರದಿಂದಾಗ ಈ ಪೊಲೀಸರು ಅವರು ಸಹಿತ ಬೀಟ್ ಪೊಲೀಸರಿಗೆ ಸಹಿತ ಒಂದು ಕೆಲಸ ಕೊಟ್ಟಿವಿ ನಾವು. ಅವ್ರು ಯಾವ ಹಳ್ಳಿಗೆ ಬೀಟ್ ಹಾಕಿರ್ತಾರೆ, ಯಾವ ಏರಿಯಾದಾಗ ಇರ್ತಾರೆ, ಅಲ್ಲಿ ಹೋಗಿ
ಈಗ ಕಂಪ್ಲೇಂಟ್ ಕೊಡ್ತಾರೆ ನಿಮ್ಗೆ ಆಮೇಲೆ ಇದ್ರ ಬಗ್ಗೆ ಕೊಟ್ಟು ಸ್ವಲ್ಪ ತಿಳುವಳಿಕೆ ಕೊಡ್ರಿಪ್ಪ ಅಂದ್ಕೊಂಡು ನೀವು ನಾಳೆ ಬೇಕಾದ್ರೆ ಇಲ್ಲೇ ಕೋರ್ಟ್ ಹತ್ರ ಇದೆ ಸಾಕಷ್ಟನ ಒಂದು ವಸ್ತು ಪ್ರದರ್ಶನ ಅಂತ ಮಾಡೀವಿ ನಾವು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಿ ಅನ್ನೋದನ್ನ ಅನ್ಸಿವಿ ಏನೇನು ಪ್ರಯೋಜನ ಸಿಗ್ತಾವ ಅನ್ಸತ್ತೆ ಕನ್ಸಿವಿ ಜನರಿಗೆ ಮಾಹಿತಿ ಆಗಲಿ ಅಂದ್ಕೊಂಡು ಅಂದ್ರೆ ಇಷ್ಟೊಂದೆಲ್ಲ ಕೆಲಸ ಮಾಡಾಕ್ತೀವಿ ಅಂದ್ಮೇಲೆ ತಾವೆಲ್ಲ ಸಹಕಾರ ಕೊಟ್ರೆ ಇನ್ನೂ ಹೆಚ್ಚಿನ ಕೆಲಸ ಆಗ್ತೈತಿ ಅದ್ರ ಪ್ರಯೋಜನ ತಗೋಬೇಕು. ಸುಮ್ಮನೆ ಕೇಳಿ ಯಾರೋ ಒಂದು ಕೇಸದಾಗ ಬೇಡಪ್ಪ ನನಗೆ ಆರ್ಥಿಕವಾಗಿ ಹಿಂದುಳಿದ್ರು ಸಹಿತ ಇವತ್ತೊಬ್ಬರು ವಕೀಲ ಹೇಳಿದ್ರು ನಮಗೆ ಆ ವಸ್ತು ಪ್ರದರ್ಶನ ಉದ್ಘಾಟನೆ ಮಾಡಿದಾಗ ರೊಕ್ಕ ಕೊಟ್ಟು ವಕೀಲರಾಗಿ ಕೆಲಸ ಮಾಡಿದ್ರೆ ಪುರುಷರು ಏನ್ ಮಾಡ್ತಾರ ಜನ ಮಾತಾಡ್ತಾರೆ ಅಂತ ಹೇಳಿ ವಕೀಲರ ಹೇಳ್ತಾರೆ ವಕೀಲರ ಹೆಸರು ಹೇಳಂಗಿಲ್ಲ. ಇವ್ರು ಆ ಕಾರ್ಯಕ್ರಮ ಇದ್ರೆ ಇವ್ರು ಕೇಳ್ಕೊಂಡಿರಲ್ಲ ಗೊತ್ತಿಲ್ಲ, ಇವ್ರು ಗೊತ್ತಿರ್ಬೇಕು ಹಂಗೆ ಮಾತಾಡ್ತಾರೆ. ದಯವಿಟ್ಟು ಆ ರೀತಿ ಭಾವನೆ ತಿಳ್ಕೊಬೇಡ್ರಿ. ಯಾಕಂದ್ರೆ ಎಲ್ಲರೂ ಎಲ್ಲೆಲ್ಲಿ ಕಲ್ತು ಬಂದವರು ಇರ್ತಾರ, ನಾವು ಆಯ್ಕೆ ಮಾಡಿದಂತ ನುರಿತ ವಕೀಲರು ಇರ್ತಾರ, ಅವ್ರಿಗೇನೋ ಗೊತ್ತಾಗಿಲ್ಲ ಸಹಿತ ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ. ನಮ್ಮ ನ್ಯಾಯಾಧೀಶರು ಸಹಿತ ಹೇಳ್ತಾರೆ, ಸಹಾಯ ಮಾಡ್ತಾರೆ, ಹಿಂಗಿದೆ ನೋಡಪ್ಪ ಅಂದ್ಕೊಂಡು. ಅದಕ್ಕೆ ಪ್ರತಿಯೊಬ್ಬರು ನೀವು ಉಚಿತವಾಗಿರ್ತಕ್ಕಂಥ ಕಾನೂನು ಸೇವೆ ಮೊರೆ ಹೋಗ್ಬೇಕು. ಬರೀ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಉಚಿತವಾಗಿಲ್ಲ, ಇದು ಕಾನೂನಿನ ಸೇವೆಯನ್ನು ಉಚಿತವಾಗಿ ಕೊಡಾಕತ್ತೀವಿ. ಇದು 100ಕ್ಕೆ 2% ಜನಕ್ಕೆ ಗೊತ್ತಿಲ್ಲ, ಇದು ಫ್ರೀಯಾಗಿ ಲೀಗಲ್ ಏಡ್ ಕೊಡ್ತಾರ ಅನ್ನೋದು ಗೊತ್ತಿಲ್ಲ. ಆ ಕಾರಣಕ್ಕೋಸ್ಕರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ನಿರ್ದೇಶನದ ಪ್ರಕಾರ ಇಡೀ ದೇಶಾದ್ಯಂತ ನಡೆದಿದೆ ಕಾರ್ಯಕ್ರಮ. ಇದು ಬರೀ ಬಿಜಾಪುರ ಜಿಲ್ಲೆ ಅಲ್ಲ, ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿಯೊಬ್ಬರಿಗೆ ಅವೇರ್ನೆಸ್ ಮೂಡಿಸ್ಬೇಕು, ಜನರಿಗೆ ಗೊತ್ತಾಗಬೇಕು ಅಂದ್ಕೊಂಡು. ಯಾಕಂದ್ರೆ ಸಾಕಷ್ಟು ಜನ ಬಡತನದ ಬಳಲ್ತಾ ಇದ್ದಾರೆ, ಅವ್ರಿಗೊಂದು ಸಹಾಯ ಆಗಲಿ, ಕಾನೂನು ಸಹಾಯ ಆಗಲಿ ಅಂದ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡು ಇದರ ಪ್ರಯೋಜನವನ್ನ ಪಡ್ಕೋರಿ ಅಂತ ಹೇಳ್ತಾ, ಕೊನೆಯದಾಗಿ ಏನ್ ಕೇಸ್ ನಮ್ಮ ಮುಂದೆ ಆಗಿದೆ ಅನ್ನೋದನ್ನ ಹೇಳಿದ್ವಿ. ಯಾಕಂದ್ರೆ ಈಗಾಗಲೇ ಒಂದು ಶಬ್ದ ಯೂಸ್ ಮಾಡಿದ್ರೆ, ಆರ್ಥಿಕವಾಗಿ ಹಿಂದುಳಿದಂತ ಎಲ್ಲ ಜನರು ತಮ್ಮ ಮಕ್ಕಳನ್ನ ದುಡಿಯಾಕಿಡ್ತಾರ, ಗ್ಯಾರೇಜ್ನಾಗ ಇಡ್ತಾರ, ಎಲ್ಲ ಇಟ್ಟಂಗಿ ಬಟ್ಟಿ ಒಳಗೆ ಇಡ್ತಾರ, ಬೇರೆ ಬೇರೆ ಹೋಟೆಲ್ನಾಗ ಇಡ್ತಾರ, ಬಟ್ ಎಲ್ಲ ಒಂದ್ ಕಡೆ ಕೆಲಸಕ್ಕೆ ಇಡ್ತಾರ. ಯಾಕ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಒಂದು ಕಾರಣನೋ, ಅಥವಾ ತಂದೆ ದುಡಿಯಂಗಿಲ್ಲ ಅನ್ನೋದು, ಅಥವಾ ತಾಯಿಗೆ ಕಷ್ಟ ನೋಡೋಕೆ ಸಾಕಷ್ಟು ಮಂದಿ ಜನ ನೋಡ್ತೀವಿ. ಈಗ ಮಕ್ಕಳನ್ನ ದುಡಿಯಾಕ ಕಳಿಸೋದು ಉದ್ದೇಶ, ಅಪ್ಪ ಸರಿಯಾಗಿ ದುಡ್ಡು ತಂದು ಹಾಕಂಗಿಲ್ಲ, ತಮ್ಮ ಜವಾಬ್ದಾರಿನ ಮರೆತು ಬಿಟ್ಟಾನ. ಆ ಕಾರಣಕ್ಕೋಸ್ಕರ ಮಕ್ಕಳ ಮೇಲೆ ಒತ್ತಡ ಹೇರಿ ಕೆಲಸ ಕಳಿಸ್ತಾರ, ಅದು ಕಾನೂನಿಗೆ ಅಪರಾಧ ಅಂತ. ಅದೇ ರೀತಿ ಸಣ್ಣ ವಯಸ್ಸಿನ ಮದುವೆ ಮಾಡಿದ್ರೆ ಅದು ಅಪರಾಧ ಇದೆ, ಹೌದಾ? ಹೆಣ್ಣು ಮಕ್ಕಳಿಗೆ 18 ವರ್ಷ ತುಂಬಿರ್ಬೇಕು, ಗಂಡು ಮಕ್ಕಳಿಗೆ 21 ವರ್ಷ ತುಂಬಿರ್ಬೇಕು. ಈಗೆಲ್ಲ ಆಗ್ತಾವಿಲ್ರಿ, ಇಲ್ಲೆಲ್ಲ ಮದುವೆ ಮಾಡ್ತಾರೆ, ಎಲ್ಲ ಹಿರಿಯರು ಮಾಡಿ ನಿಖಾ ಮಾಡಿ ಕಳಿಸ್ಬಿಡ್ತಾರೆ. ಕಡೆ 4-5 ಮಂದಿ ಊಟ ಹಾಕಿಸಿ, ಅಥವಾ ಒಂದು 50 ಮಂದಿ 100 ಮಂದಿಗೆ ಊಟ ಹಾಕಿಸಿ. ಯಾಕೆ ಬಡತನ ಪರಿಸ್ಥಿತಿ ಅಂತ ತಿಳ್ಕೊಂಡು ಕೋವಿಡ್ ಸಾಕಷ್ಟು ಆಗಿದೆ ಅಂತ ನಮ್ಮ ಹತ್ರ ರಿಪೋರ್ಟ್ ಇದೆ. ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಮದುವೆ ಆಗಿದೆ ಅಂತ ಹೇಳಿ. ಮದುವೆ ಆಗಿದ್ದು ಮುಚ್ಚಿ ಹೋದ್ ನಿಮ್ದು, ಹೌದಾ? ಕೇಸ್ ಮಾಡಿಲ್ಲ. ಅವಾಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿ ಇದ್ರು ಸಹಿತ ಕೇಸ್ ಮಾಡಿಲ್ಲ, ಯಾರಿಗೂ ಯಾವುದೋ ಅಧಿಕಾರಿಗಳಿಗೆ ಮಾಹಿತಿ ಹೋಗಿಲ್ಲ. ಮದುವೆ ಆದ್ಮೇಲೆ ಹೆಣ್ಮಗಳು ಏನ್ ಮಾಡ್ತೀರ? ಅವಾಗ ಏನ್ ಮಾಡ್ತಾರೆ ಸರ್? ಮಾತಾಡ್ಬೇಕು ನೀವು. ಮದುವೆ ಆಗೈತೆ ನಿಮ್ದು? ಮದುವೆ ಆದ್ಮೇಲೆ ಹೆಂಡತಿ ಇಲ್ಲದಾರ? ಇನ್ನೂ ಆಗಿಲ್ಲ, ಆಗ್ತೈತಿ. ಆದ್ಮ್ಯಾಗ ನಿಮ್ದಾಗೈತೆ ಸರ್? ಮದುವೆ ಆದ್ಮ್ಯಾಗ ಎಲ್ಲಿ ಬರ್ತಾರೆ? ಹೆಂಡತಿ ಇಲ್ಲಿರ್ತಾರ? ಅವ್ರ ಮನೆಗೆ ಬಿಡ್ತೀರ? ಗಂಡ ಮನೆಗೆ ಕರ್ಕೊಂಡ್ ಬರ್ತಾರ? ಗಂಡ ಮನೆಗೆ ಕರ್ಕೊಂಡ್ ಬಂದ್ಮೇಲೆ ಸಂಸಾರ ಚಲೋ ಆಗ್ತತಿ. ವರ್ಷದಾಗ ಕೆಲವೊಬ್ರಿಗೆ ಮಕ್ಳು ಆಗೇ ಬಿಡ್ತಾವ, ಆಗ್ತಾವಿಲ್ಲ? 18 ವಯಸ್ಸಿಗೆ ತುಂಬಕ್ಕಿಂತ ಮೊದಲು ಮಕ್ಳು ಆತಂದ್ರ ದವಾಖಾನೆ ಹೋಗಿ ಟ್ರೀಟ್ಮೆಂಟ್ ತಗೋತಾರ, ಹೆರಿಗೆ ಮಾಡಿಸ್ತಾರ. ಡಾಕ್ಟರ್ಗೆ ಒಂದು ಎಲ್ಲಾ ದವಾಖಾನೆಗಳಿಗೂ ಈಗ ಇಂಟಿಮೇಷನ್ ಇದೆ, ನೀವು ಆಧಾರ್ ಕಾರ್ಡ್ ಕೊಟ್ಟಿರ್ತೀರಿ ಉಚಿತವಾಗಿ ಹೆರಿಗೆ ಮಾಡಿಸ್ಬೇಕಂದ್ರ. ಖುಷಿ ಕೊಡೋದು ಬೇರೆ ವಿಚಾರ, ನಿಮ್ಗೆ ಆಮೇಲೆ ಖುಷಿ ಏನಾಗ್ತದೆ ಅಂತ ಹೇಳತ್ತಂದ್ರೆ ನಿಮಗೀಗ 18 ವರ್ಷ ಆಗಿರಂಗಿಲ್ಲ, ಪೊಲೀಸರಿಗೆ ಇಂಟಿಮೇಷನ್ ಮಾಡ್ತಾರ. ನಮ್ಮ ಪ್ರಾಧಿಕಾರಕ್ಕೆ ಪತ್ರ ಹಾಕ್ತಾರೆ. ಈಗ ಪೊಲೀಸರು FIR ಮಾಡ್ತಾ ಇಲ್ಲ ಅಂತ ಹೇಳಿ ಪತ್ರ ಹಾಕಿದಂದ್ರೆ ನಾವು ಪೊಲೀಸರಿಗೆ SP ಅವ್ರಿಗೆ ಲೆಟರ್ ಬರಿತೀವಿ. ಅವಾಗ ಹೆರಿಗೆ ಏನಾಗಿರುತ್ತೆ, ಆ ಹುಡುಗಿ ಗಂಡನ ಅರೆಸ್ಟ್ ಮಾಡ್ತಾರೆ. ಯಾಕ? ಮದುವೆ ಆಗೈತ್ರಿ, ಗಂಡ ಐತಿ, ನಾವು ಮದುವೆ ಮಾಡಿದ್ವಿ, ಯಾರು ಹೇಳಕ್ ಹೋಗಿರ? ಆಮ್ಯಾಗ ಕೋರ್ಟಿಗೆ ಕೇಸ್ ಆದ್ಮೇಲೆ ಬಾಲ್ಯ ವಿವಾಹ ಮಾಡಿರಿ ಹಿಡೀರಿ ಇವನು ಅಂತಾರ. ಆಮ್ಯಾಗ ಬಿಡ್ತಾರನ್ರಿ? ನಾವು ನಿಂತು ಮಾಡಿವಂದ್ರ ಯಾರ್ಯಾರು ಮಾಡ್ತಾರೆ ಎಲ್ಲರಿಗೂ ಅವ್ರ ಮೇಲೆ ಕೇಸ್ ಆಗೇ ಬಿಡೋದ. ಒಂದು ಹುಡುಗನ ತಂದೆ ತಾಯಿ ಮೇಲೆ ಆಗ್ತೈತಿ, ಹುಡುಗನ ಮೇಲೆ ಆಗ್ತೈತಿ, ಹುಡುಗ ಪ್ರಾಪ್ತ ವಯಸ್ಕಿದ್ರ. ಇನ್ನೊಂದ ಹುಡುಗಿಗೆ ಹೆರಿಗೆ ಆಗಿ ಒಂದು ಸಣ್ಣ ಮಗು ಇರ್ತೈತೆ. ಗಂಡನ ಪೋಕ್ಸೋ ಕಾಯ್ದೆ ಅಂತಿದೆ. ಪೋಕ್ಸೋ ಕಾಯ್ದೆ ಅಂದ್ರ ಲೈಂಗಿಕ ದೌರ್ಜನ್ಯದಿಂದ ಮಕ್ಕಳನ್ನು ಸಂರಕ್ಷಣೆ ಮಾಡೋ ಕಾಯ್ದೆ ಇದು. ಲೈಂಗಿಕ ದೌರ್ಜನ್ಯ ಅಂದ್ರ ಮಗು ಆಗಿದೆ ಅಂದ್ರೆ ಅವಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ತಿಳ್ಕೊಂಡ, ರೇಪ್ ಆಗಿದೆ ಅಂತ ತಿಳ್ಕೊಂಡ ಕೇಸ್ ಹಾಕ್ತಾರೆ. ಸೆಕ್ಷನ್ 6 ಪ್ರಕಾರ ಕೇಸ್ ಹಾಕ್ತತಿ. ಗಂಡ ಜೈಲಿಗೆ ಹೋಗ್ತಾನ, ತಂದೆ ತಾಯಿ ಮೇಲೆ ಕ್ರಿಮಿನಲ್ ಕೇಸ್ ಜಾಮೀನ್ ಮೇಲೆ ಹೊರಗೆ ಬರ್ಬೋದು, ಆದ್ರೆ ಕೋರ್ಟಿಗೆ ಓಡಾಡ್ಬೇಕಲ್ಲ. ಮಗು ಆಗಿದೆ ಅವ್ರಿಗೂ ಶಿಕ್ಷೆ ಆಕತಿ, 2 ವರ್ಷ ಶಿಕ್ಷೆ ಆಕತಿ, 25 ರೂಪಾಯಿ ದಂಡ ಇದೆ. ಯಾರು ತಪ್ಪಿನಿಂದ ಆಗ್ತಿದ್ದು ಕಾನೂನಿನ ಅರಿವಿಲ್ಲ ಅಂತ ಆಯ್ತು, ಹೌದಾ? ಅಂತ ಕೇಸಲ್ಲಿ ಎಷ್ಟು ವರ್ಷ ಶಿಕ್ಷೆ ಇದೆ? ಇಲ್ಲಿ ಕುಂತಿರಲ್ಲ ಎಲ್ಲ ಬ್ಲ್ಯಾಕ್ ಟಿ ಶರ್ಟ್, ಎಷ್ಟು ವರ್ಷ ಶಿಕ್ಷೆ ಇರ್ಬೋದು ಇಂಥ ಕೇಸಲ್ಲಿ?
2 ವರ್ಷ ಎಷ್ಟು ಹೇಳ್ರಿ ಇವ್ರು ನೋಡುವ ಕೂಡ ಹೇಳೋದು 5 ನಿಮಿಷ ಬೇಜಾರು ಮಾಡ್ಕೊಬೇಡ್ರಿ. ಬರೀ ಶಿಕ್ಷೆ ಮಾಡೋದು ಹೇಳಾಕ್ತೀವಿ ಅಂತೇಳಿ ಇರೋದನ್ನ ಹೇಳಾಕ್ತೀವಿ. ನಮಾಜ್ ಟೈಮ್ ಆತ ಇಲ್ಲ ಒಂದು ಮುಗಿಸೇ ಬಿಡ್ತೀವಿ. ಶಿಕ್ಷೆ ಎಷ್ಟು ವರ್ಷ ಇದೆ ರೀ ಇವ್ರೆ? 7 ವರ್ಷ ಅಂತ ಹೇಳ್ತಾರ. 20 ವರ್ಷ ಶಿಕ್ಷೆ ಇದೆ ಅದಕ್ಕೆ. ಎಷ್ಟು ವರ್ಷ ಇದೆ? ಕಾಯ್ದೆ ಒಳಗೆ ನಾಟ್ ಲೆಸ್ ದನ್ 20 years ಅಂದ್ರೆ 1 ದಿನನೂ ಕಡಿಮೆ ಮಾಡಕ್ ಬರಂಗಿಲ್ಲ ಜಡ್ಜಿಗೆ. ಅವ್ರ ಮುಂದೆ ಗೊತ್ತಾಗ್ತದೆ, ಮನಸ್ಸಿಗೆ ಬರುತ್ತೆ ಪಾಪ ಮದುವೆ ಆಗಿತ್ತು, ಮಗು ಆಗಿದೆ, ಏನೇ ಇದ್ರು ಸಹಿತ ಕಾನೂನು ಉಲ್ಲಂಘನೆ ಆಗಿದೆ, ಅಪರಾಧ ಆಗಿದೆ ಅಂದ್ರೆ 20 ವರ್ಷ ಶಿಕ್ಷೆ ಮಾಡ್ಲೇಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಹಂಗ ಬಾಲ್ಯ ವಿವಾಹ ಮಾಡಕ್ ಹೋಗ್ಬೇಡ್ರಿ. ಮಾಡಿದ್ರೆ ಈಗೆಲ್ಲ ಪರಿಣಾಮ ಎದುರಿಸ್ತಾವ. ಮತ್ತು ಸಣ್ಣ ವಯಸ್ಸಿನ ಹುಡುಗಿಯರಿಗೆ ಹುಡುಗರು ತೊಂದರೆ ಕೊಟ್ಟು ಓಡಿಸ್ಕೊಂಡು ಹೋಗಿದ್ದು ಅಂತ ಕೇಸ್ಗಳು ಸಾಕಷ್ಟು ಅದಾವ. ದಯವಿಟ್ಟು ಅಂಥದ್ದೆಲ್ಲ ಮಾಡಕ್ ಹೋಗ್ಬೇಡ್ರಿ. ಹುಡುಗ ಬುದ್ಧಿ ಇರೋದೇ ಗೊತ್ತಿರಂಗಿಲ್ಲ. ಈ ಕಾನೂನು ಹೆಂಗಿದೆ ಅಂದ್ರೆ ಒಂದು ಸಿಟಿ ಹಾಕಿದ್ರು ಕೇಸ್ ಆಗ್ತೈತಿ. ಮುಟ್ಟೋದಲ್ಲ, ಸಿಟಿ ಹಾಕಿ ಕೆಟ್ಟ ದೃಷ್ಟಿಯಿಂದ ನೋಡಿದ ಅಂತ ತಿಳ್ಕೊಂಡು ಸಹಿತ ಕೇಸ್ ಹಾಕ್ಬೋದು ಹೆಣ್ಮಕ್ಳು. ಆ ತರ ಕಾನೂನು ಬಿಗಿಯಾಗಿದೆ. ದಯವಿಟ್ಟು ಏನಿದೆ ಕಾನೂನನ್ನ ನಾವು ಗೌರವಿಸ್ಬೇಕಂದ್ರೆ ನಮಗೆ ರಕ್ಷಣೆ ಸಿಗ್ತತೆ. ಏನೋ ಕಾಲೇಜ್ ಇರಲಿ ಅಥವಾ ಅಕ್ಕಪಕ್ಕ ಓಣಿಯಲ್ಲಿ ಇರಲಿ ಎಲ್ಲ ಹೆಣ್ಮಕ್ಳು ನಮ್ಮ ಮನೆಯ ಹೆಣ್ಮಕ್ಳು ಅಂತಾನೆ ನಾವು ಭಾವಿಸ್ಬೇಕು. ಮೊದಲೆಲ್ಲ ಹಂಗೆ ಕಾಲ ಇತ್ತು. ಈಗ ಬದಲಾವಣೆಗೆ ಇಂಥ ಎಲ್ಲ ಅನಾಚಾರಗಳು ನಡೀತಾ ಇದಾವೆ ಅಂದ್ಕೊಂಡು ಹೊಸ ಹೊಸ ಕಾಯ್ದೆಗಳು ಬರ್ತಾ ಇದಾವೆ. ಈಗ ಬೇಕಾದ್ರೆ ಹಿರಿಯರು ಕೇಳಿ ಮೊದಲು ಹೆಂಗಿರ್ತಿದ್ರು ಅಂತಿಕೊಂಡು ಈಗ ಅದಕ್ಕೋಸ್ಕರ ಏನಿದೆ ಪ್ರತಿಯೊಬ್ಬರು ಕಾನೂನನ್ನ ಗೌರವಿಸನ ಕಾನೂನಿನಿಂದ ರಕ್ಷಣೆ ಪಡೆಯೋಣ ಅಂತ ಹೇಳ್ತಾ ತಮಗೇನಾದ್ರೂ ಕಾನೂನು ಬಗ್ಗೆ ಕೇಳಬೇಕಂತಿದ್ರೆ. ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯಾಧೀಶರಾದ ವಿಶ್ವನಾಥ್ ಸೌಧಿ, ಮಾಜಿ ಮೇಯರ್ ಸಜ್ಜಾದೆ ಪೀರಾ ಮುಷ್ರಿಫ್, ಅಂಜುಮನ್ ಕಾಲೇಜು ಪ್ರಾಚಾರ್ಯ ಸಂತೋಷ್ ನಾಗ್ಠಾಣ್, ಹಿರಿಯ ವಕೀಲ ಎಎಸ್ ಜೈನಾಪುರ್, ಮಹಾನಗರ ಪಾಲಿಕೆ ಎಇಇ ಎಸ್ಎಸ್ ಸೂರ್ಕಿ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಅಂದ್ಕೊಂಡಿದ್ದೀವಪ್ಪ ಅಂದ್ರೆ ನಿಮಗೆ ಎಷ್ಟು ಉಚಿತವಾಗಿ ಸೌಲಭ್ಯಗಳು ಸಿಗ್ತಾವಂದ್ರೆ ಈಗ ಅಕ್ಕಿ ಬೇಳೆ ಏನೇನು ಗೌರ್ಮೆಂಟ್ನವ್ರು ಕೊಡ್ತಾರೆ. ಹಾಗಾಗಿ ನಾವು ಕಾನೂನು ವಿಭಾಗದಿಂದ ಉಚಿತವಾಗಿ ಸೌಲಭ್ಯವನ್ನು ಕೊಡ್ತೀವಿ. ಅದಕ್ಕೆ ವಕೀಲರ ನಾವು ನೇಮಿಸ್ತೇವೆ. ಅದು ವಕೀಲರ ಫೀನು ಗೌರ್ಮೆಂಟ್ದವರೇ ಕೊಡ್ತಾರೆ. ಎಲ್ಲರೂ ಕೊಡಂಗಿಲ್ಲ. ಆರ್ಥಿಕವಾಗಿ ಹಿಂದುಳಿದವರಿಗೆ ಮಾತ್ರ, ಎಲ್ಲ ಮಹಿಳೆಯರಿಗೆ ಮಾತ್ರ. ಈಗ ₹1,00,000 ಪಗಾರ ತೊಗೊಂಡಿರ್ತಾರೆ, ನಾವು ಉಚಿತವಾಗಿ ಕಾನೂನು ಸೇವೆಯನ್ನು ಕೊಡಂಗಿಲ್ಲ. ನಾವು ಆರ್ಥಿಕವಾಗಿ ಹಿಂದುಳಿದ BPL ಕಾರ್ಡ್ ಹೋಲ್ಡರ್ಗೆ ಅಂಥವ್ರಿಗೆ ಮಾತ್ರ ಕಾನೂನು ಸೇವೆಗಳು ಉಚಿತವಾಗಿ ನಾವು ಕೊಡ್ತೀವಿ. ಮತ್ತು ಇನ್ನೊಂದು ನಿಮ್ಮಲ್ಲಿ ಏನು ವಿನಂತಿ ಮಾಡ್ಕೊತೀನಿ ಅಂದ್ರೆ, ಈಗ ನಾನು ಎಂಟ್ರಿ ಮಾಡೋದು ಅರ್ಜಿ ಕೊಡ್ತೀರಿ. ಎಲ್ಲರೂ ಅರ್ಜಿ ಒಳಗೆ ಮನೆ ಏನು ಹೆಸರು ಕರೀತಾರೆ ಅದನ್ನ ಕೊಟ್ಟಿರ್ತಾರೆ ನೀವು ಅರ್ಜಿನ. ಅವನ ಹೆಸರು ಬೇರೆ ಇರ್ತದೆ. ಮೊಹಮ್ಮದ್ ಗೌಸ್ ಅಂತ ಇರ್ತೀವಿ, ಮೊಹಮ್ಮದ್ ಅಂದ್ರೆ ಮೊಹಮ್ಮದ್ ಅಂತ ಅಷ್ಟೇ ಕೊಟ್ಬಿಡ್ತೀವಿ. ಮೊಹಮ್ಮದ್ ಅಂತವ್ರ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ನೀವು. ಮತ್ತು ನೀವು ಪಾಸ್ಪೋರ್ಟ್ ಮಾಡ್ತಕ್ಕಂತ ಹೋಗ್ತೀರಿ, ಅಲ್ಲಿ ಮೊಹಮ್ಮದ್ ಗೌಸ್ ಅಂತ ಆಧಾರ್ ಕಾರ್ಡ್ ಇರ್ತೈತಿ, ಮೊಹಮ್ಮದ್ ಅಂತೇಳಿ ಇದು ಬರ್ತ್ ಸರ್ಟಿಫಿಕೇಟ್ ಒಳಗೆ ಇರ್ತೈತಿ. ಮತ್ತೆ ಅದಕ್ಕೆ ಒಂದು ಕೋರ್ಟಿಗೆ ಒಂದು ಕೇಸ್ ಹಾಕೊಂತೀರಿ. ಎಷ್ಟು ಖರ್ಚು ವೆಚ್ಚ ಆಗ್ತೈತಿ ನಿಮ್ದು, ಮತ್ತು ಟೈಮ್ ಎಷ್ಟು ಆಗ್ತದೆ. ಅವ್ನ ಕೆಲಸ ಸಿಕ್ಕಿದ್ರೆ ದುಬೈ ಒಳಗೆ ಹೋಗ್ಬೇಕಂತೇಳಿ ಒಂದು ತಿಂಗಳ ಆಗಂಗಿಲ್ಲ. ಇಲ್ಲಿ ಕೋರ್ಟಿಗೆ ಬಂದ್ಬಿಟ್ರೆ 1-4 ತಿಂಗಳು ಹೋಗ್ಬಿಡ್ತದೆ. ಹಂಗಾಗಿ ನಿಮ್ಗೆಲ್ಲ ಹಿರಿಯರಲ್ಲಿ ನಾ ಏನು ವಿನಂತಿ ಮಾಡ್ಕೊತೀನಿ ಅಂದ್ರೆ, ಈ ಮನ್ಯಾಗ ಮಗು ಹುಟ್ಟಿದ ಕೂಡ ಒಂದು ಅರ್ಜಿ ಕೊಟ್ಟು ಕಳಿಸ್ತಾರೆ. ಹಾಸ್ಪಿಟಲಿಂದ ಒಂದು ಕಳಿಸ್ತಾರೆ ಅರ್ಜಿ ಕಾರ್ಪೊರೇಷನಿಗೆ. ಅವಾಗ ಕರೆಕ್ಟಾಗಿ ಹೆಸರು ಬರೀಬೇಕು. ಯಾರ ಮಗಳು ಶಬಾನಾ ಬೇಗಂ ಇದ್ದದ್ದು, ಶಬಾನಾ ಬೇಗಂ ತಾಯಿ ತಂದೆ ಮೊಹಮ್ಮದ್ ಗೌಸ್ ಇರ್ತಾರೆ. ಕರೆಕ್ಟಾಗಿ ಮೊಹಮ್ಮದ್ ಗೌಸ್ ಅವ್ರು ಬರೆಯಂಗಿಲ್ಲ. ನೀವು ಶಬಾನಾ ಮೊಹಮ್ಮದ್ ಗೌಸ್ ಮೊಹಮ್ಮದ್ ಅಂತ ಶಬ್ರ ಕಳಿಸಿಬಿಡ್ತೀರಿ. ಅಲ್ಲಿ ತಂದೆ ಹೆಸರು ತಪ್ಪು, ತಾಯಿ ಹೆಸರು ತಪ್ಪು. ಹಂಗಾಗಿ ಬರಿತಿರ್ತಾರಲ್ಲ, ಕನ್ನಡದಾಗ ಏನು ಬರೀತಾರೆ ಅದನ್ನ ಕರೆಕ್ಟಾಗಿ ಇಂಗ್ಲೀಷ್ ಒಳಗೂ ಬರೆದು ಕೊಡ್ರಿ. ಯಾಕಂದ್ರೆ ನಮ್ಮ ಬಿಜಾಪುರದವ್ರು ಮಂದಿ ಹೆಂಗದಾರ ಅಂದ್ರೆ, ಈ ಶಬಾನಾ ಕನ್ನಡದಾಗ ಬರೀತಾರ, ಇಂಗ್ಲೀಷ್ ಒಳಗೆ ಸಬಾನಾ ಅಂತ ಬರ್ಬಿಡ್ತಾರೆ. ಮತ್ತು ಒಂದು ಸ್ಪೆಲ್ಲಿಂಗ್ ಮತ್ತೆ ನೀವು ಕೋರ್ಟಿಗೆ ಬರ್ತೀರಿ. ಈಗ ಎಲ್ಲಾರ ಮನೆಯೊಳಗೂ ಅಕ್ಷರಸ್ಥರಿದ್ದಾರೆ, ಎಲ್ಲರೂ ಇಂಗ್ಲೀಷು ಬರ್ತೈತಿ, ಕನ್ನಡನೂ ಬರ್ತೈತಿ. ಹಂಗಾಗಿ ನಿಮ್ಮಲ್ಲಿ ನಾ ಏನು ವಿನಂತಿ ಮಾಡ್ಕೊತೀನಿ, ಯಾರ ಸಾಯಿಲಿ ಜನಿಸ್ಲಿ, ಅರ್ಜಿ ಕಾರ್ಪೊರೇಷನ್ ಮುನ್ಸಿಪಾಲಿಟಿ ಕೊಡ್ಬೇಕಂದ್ರೆ ಯಾರು ಸತ್ತಿರ್ತಾರಲ್ಲ ಅವ್ರ ಹೆಸರು ಚಂದ ಕನ್ನಡದಾಗೂ ಬರೀರಿ, ಇಂಗ್ಲೀಷ್ದಾಗೂ ಬರೀರಿ. ಮತ್ತು ಯಾವ ದಿನ ತೀರ್ಕೊಂಡ ಅನ್ನೋದನ್ನ, ಯಾವ ದಿನ ಜನಿಸಿದ ಅನ್ನೋದನ್ನ ಕರೆಕ್ಟ್ ಅಕ್ಷರ ಒಳಗೂ ಬರೀರಿ ಆ್ಯಂಡ್ ವರ್ಡ್ಸ್ ಒಳಗೂ ಬರೀರಿ. ಅಂದ್ರೆ ಯಾಕಂದ್ರೆ ಅಕ್ಷರ 2 ಬರೆಯಕ್ಕೆ ಹೋಗುವ 3 ಅಂತ ಬರೆದ್ಬಿಡ್ತಾನೆ. ಅಲ್ಲಿ ಕಾರ್ಪೊರೇಷನ್ ಅವರು ಅವ ಕಲ್ತಿರಂಗಿಲ್ಲ ಇಂಗ್ಲೀಷ್ ಅಲ್ಲಿ, ಅವ್ನು 2 ಬರೆಯಕ್ಕೆ 3 ಬರ್ಕೊಂಡ್ಬಿಡ್ತಾನೆ. ಈಗ 2ನೇ ತರಗತಿ ಕೊಟ್ಟಿರ್ತಾರೆ, ನೀವು ಬರೀ 2 ಅಂತ ಬರೀಬೇಡ್ರಿ, 0, 2 ಅಂತ ಬರೀರಿ. ನೀವು 2 ಅಂತ ಬರ್ಬಿಡ್ತೀರ, ಅವ್ನು ನೋಡಂಗಿಲ್ಲ. 22 ಆಯ್ತು 12 ಅಂತ ಬರ್ಬಿಡ್ತಾನೆ ನಾವು. ಮತ್ತೆ ನೀವು ಕೋರ್ಟಿಗೆ ಬರ್ತಾ ಇದ್ರ ಸಂಬಂಧ. ಈಗ ನಾವು ಮನೆಯೊಳಗೆ ಹೆಂಗಾಗಿಬಿಟ್ಟಿರ್ತದೆ ಅಂದ್ರೆ, ಹಾಸ್ಪಿಟಲ್ ಅಂದ್ರೆ ಮನೆಗೆ ಬಂದು ಸಾಕಾಗೈತೆ ಅಷ್ಟೇ ತಿಳ್ಕೊಂಡಿರ್ತಾನೆ ಜನಿಸಿದಾಗ ಅಥವಾ ಮರಣ ಹೊಂದಿದಾಗ. ಅಲ್ಲಿಂದ ಏನು ಅಪ್ಲಿಕೇಶನ್ ಕಾರ್ಪೊರೇಷನ್ ಹೋಗುತ್ತೆ ಅನ್ನೋದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಂಗಿಲ್ಲ. ನೀವು ಇದೇ ಇನಿಷಿಯಲ್ ಸ್ಟೇಜ್ ಒಳಗೆ ಇದನ್ನ ಸ್ವಲ್ಪ ತಲೆ ಕೆಡಿಸ್ಕೊಂಡ್ಬಿಟ್ರೆ ಕೋರ್ಟಿಗೆ ಬರೋದು ತಪ್ಪಿ ಬಿಡ್ತೈತೆ. ಈಗ ಎಲ್ಲ ಮನೆಯಾಗ ಒಬ್ಬ ಹಿರಿಯರ್ತಾನೆ, ಒಬ್ಬ ತೀರ್ಕೊಂಡಿರ್ತಾರೆ ಅಂದ್ಕೊಳ್ಳಿ, ಮನೆಗೆ ತರೋದು ಒಂದು ದಫನ್ ಮಾಡೋದ್ರಾಗ ನೀವು ಟೈಮ್ ಕಳ್ಬಿಡ್ತೀರಿ. ಯಾರೋ ಒಂದು ಡೆತ್ ಸರ್ಟಿಫಿಕೇಟ್ ಇಂಟಿಮೇಷನ್ ಕಾರ್ಪೊರೇಷನ್ ಹೋಗ್ತು, ತಹಸೀಲ್ದಾರ್ ಆಫೀಸ್ಗೆ ಹೋಗ್ತು ನೋಡಂಗಿಲ್ಲ, ಹೋಗೈತ್ ಬಿಡು ಅಂತ ಬಂದ್ಬಿಡ್ತೇವೆ. ಅವ್ನು ಡೆತ್ ಬೆನಿಫಿಟ್ಸ್ ಬೇಕಾಗಿರ್ತಾವೆ ನಿಮಗೆ, ಸರ್ಟಿಫಿಕೇಟ್ ತರಕ್ಕೆ ಹೋಗಿ ತಪ್ಪಾಗಿರ್ತೈತೆ ಅದ್ರಾಗ. ಮತ್ತೆ ಕೋರ್ಟಿಗೆ ಹೋಗ್ತೀರಿ, ಎಷ್ಟು ಲುಕ್ಷಾನ್, ಟೈಮು ಲುಕ್ಷಾನ್, ಕೋರ್ಟಿಗೆ ಬಂದು ಅದು ಲುಕ್ಷಾನ್, ಮತ್ತು ರೊಕ್ಕ ಬಂದಿರ್ತೈತೆ ಒಂದು ಬಡ್ಡಿ ಅವ್ರು ಎಷ್ಟು ತ್ರಾಸ ಆಗ್ತೈತಲ್ಲ. ಅದಕ್ಕೆ ನಿಮ್ಮಲ್ಲಿ ನಾ ವಿನಂತಿ ಮಾಡ್ಕೊತೀನಿ,
ನಿಮ್ಮ ಒಂದೊಂದು ಓಣಿಗೆ ಒಬ್ಬೊಬ್ರು ಇರ್ತಾರೆ, ಹಿರಿಯರು ಇರ್ತಾರೆ, ಒಬ್ಬರು ತೀರ್ಕೊಂಡು ಹೋಗ್ಬೇಕು, ತೀರ್ಕೊಂಡಿರಪ್ಪ ಎಲ್ಲ ಅರ್ಜಿ ಕೊಟ್ಟರು ಹೆಂಗ್ ಮಾಡಿದ್ರು ಅಂತೆಲ್ಲ ಕರೆಕ್ಟ್ ಕೇಳ್ಕೊಬೇಕಾರೆ. ಯಾರ್ದೋ ಒಂದು ಮಗು ಹುಡುತ್ತು, ಅವ್ನು ಗಿಫ್ಟ್ ಒಯ್ದು ಕೊಡೋಕ್ಕಿಂತ ಅವ್ರನ್ನ ಸರಿಯಾದ ರೀತಿಯಿಂದ ಒಂದು ಜನನ ಪ್ರಮಾಣ ಪತ್ರ ಮಾಡಿಸಿ ಕೊಟ್ಬಿಟ್ರೆ ಎಷ್ಟು ಒಂದು 20 ರೂಪಾಯಿದಾಗ ಅಷ್ಟ 10 ರೂಪಾಯಿ ಶುಲ್ಕ ಕೊಟ್ಟರೆ ಮುಗಿದೋದು. ನಿಮ್ದು 2 ಸರಿ ಕಾರ್ಪೊರೇಷನ್ ಅಡ್ಡಾಡಿದ್ರು ಒಂದು ನಿಮ್ಮ ಆಟೋ ಚಾರ್ಜ್ ಒಂದು 20-20 ರೂಪಾಯಿ ಆಗಿರ್ತದೆ. ಅಷ್ಟರೊಳಗೆ ನೀವು ಅವ್ರನ್ನ ಗಿಫ್ಟ್ ಕೊಟ್ಟಂಗೆ ಆಗಿಬಿಡ್ತದೆ. ಅವ್ರು ಎಂತ ಖುಷಿ ಆಕೈತೆ ತಾಯಿ, ನನ್ನ ಮಗನ ಇಲ್ಲ ತಾಯಿ ಗಂಡು ಹೇಳ್ಬೇಕು ಬರ್ತಾರೆ, ನೀವು ಗಂಡನ ನೋಡಿ ಕೇರ ಮಾಡಂಗಿಲ್ಲ, ಕೊಟ್ಟದ್ಗಳು ಬಿಟ್ಬಿಟ್ರೆ ನಾನು. ಅದಕ್ಕೆ ನಾನು ನಿಮ್ಗೇನು ಹೇಳ್ತೀನಿ, ಯಾರೋ ಒಬ್ರು ಊರಾನ ಹಿರಿಯರ ಯಜಮಾನ್ ಇರ್ತಾರೆ ಮನೆ ಒಳಗೆ, ಒಂದು ಮಗ ಹುಟ್ಟಿದ ಅಂತ ಯಾರು ಹುಟ್ಟಾರ ಕರೆಕ್ಟ್ ಹೆಸರು ನೋಂದಾಗಿತ್ತು ಇಲ್ಲೋ ಅಂತ ನೋಡಿದ್ರು. ನೀವು ಒಬ್ಬರು ಕೇರ್ ಮಾಡಿಬಿಟ್ರೆ ನಿಮ್ಮ ಓಣಿ ಎಲ್ಲ ಕರೆಕ್ಟ್ ಆಗಿಬಿಡ್ತೈತಿ. ಈಗ ಡೆತ್ತದ್ದು ಹಂಗೆ ಆಗ್ತದೆ. ಹುಟ್ಟಿದವ್ನ ಹೆಸರು ಬಿಟ್ಟಿರ್ತೈತಿ, ಯಾರು ಅರ್ಜಿ ಕೊಟ್ಟಿರ್ತಾರೆ ಅವ್ರ ಹೆಸರು ಬಂದ್ಬಿಡ್ತೈತೆ ಸತ್ತಾವ ಅಂತೇಳಿ. ಅವ್ನು ಸತ್ತಿನಾಗಿ ಅವ್ನ ಹೆಸರು ಬಂದಿರ್ತೈತಿ. ನಾವು ಕೇಸ್ ನಡೆಸ್ಬೇಕು ಭಾಳ ನೋಡ್ತೀವಿ. ಸತ್ತವನ ಬೇರೆ ಇರ್ತಾನ, ಅರ್ಜಿ ಹೆಸರು ಬೇರೆ ಇರ್ತೈತಿ. ಹಂಗಾಗಿ ಯಾರು ಸತ್ರು ಯಾರು ಹುಟ್ಟಿದ್ರು ಸರಿಯಾದ ರೀತಿಯಿಂದ ಹೆಸರು ಸ್ಪೆಲ್ಲಿಂಗಿನ ಇಂಗ್ಲೀಷ್ ಒಳಗೂ ಕನ್ನಡ ಸರಿಯಾಗಿ ಕೊಡ್ರಿ, ಅಂದ್ರೆ ನಿಮ್ಗೆ ಮುಂದೆ ಯಾವಾಗೂ ತೊಂದರೆ ಆಗಂಗಿಲ್ಲ. ಈಗ ನೀವೆಲ್ಲರೂ ಮನೆಗೊಬ್ರೆಲ್ಲ ಹಿಂಗೆ ಮಾಡ್ತೀರ ಅಂತ ಅನ್ಕೊಂಡಿರ್ತೀನಿ. ಇಷ್ಟು ನಮ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಕ್ಕಂತ ಇಲ್ಲಿ ನೆದ್ರ ಗಣ್ಯರೆಲ್ಲ ನಾವು ಮಾತು ಕೇಳಿದ್ರಿ. ಯಾರು ಒಬ್ರು ಓಣಿ ಒಳಗೊಬ್ರು ಇನಿಷಿಯೇಟಿವ್ ತಗೋಬೇಕು, ಹಿರಿಯರಿದ್ದವ್ರು ಯಾರ ಮನೆಗೆ ಸತ್ರು ಯಾರ ಮನೆ ಹುಟ್ಟಿದ್ರು ಅಂತೇಳಿ. ಈಗ ನಿಮ್ಮ ಓಣ್ಯಾಗ ಒಂದು 100 ಜನ ಇರ್ತೀರ ಅಂತ ತಗೋರಿ. 100 ಜನ ಒಂದು ಕೆಲಸ ಒಂದೇ ಸರಿ ಕಾರ್ಪೊರೇಷನ್ ಸರಿಯಾಗಿಂದ ಮುಟ್ಟೆದೆಲ್ಲ ನೋಡ್ಬಿಟ್ರೆ ಸಾಕು, ನೀವು ಆ ಮನೆಯೊಳಗೆ ಕರೆಕ್ಟ್ ಆಗಿಬಿಡ್ತೈತೆ. ಇಲ್ಲಾಂದ್ರೆ ಅವ್ರ ನಿಮ್ಮ ಮನೆಗೆ ಬರ್ತಾರೆ ಹಿರಿಯನವ್ರು, ಸತ್ತಪ್ಪ ಆಗೈತಿ ಅಂತೇಳಿ. ಅದು ಮತ್ತೆ ವಕೀಲರು ಫೀಸ್ ಕೊಟ್ಟು ನೀವು ಕೊಟ್ಟು ಮತ್ತೆ ಕೇಸ್ ಒಂದು ಸುಮ್ಮನೆ ಪೆಂಡೆನ್ಸಿ ಕೇಸ್ ಇಂಥವು ಕೇಸ್ ಮಾಡೋದಾಗ್ಬಿಡ್ತೀವಿ. ನಾವು ಆಸ್ತಿ ವಿಷಯನ ಬಿಟ್ಬಿಡ್ತೀವಿ, ಇಂಥವು ಮಾಡೋದಕ್ಕೆ ಬಿಡ್ತೀವಿ. ಅದಕ್ಕೆ ನಿಮ್ಮಲ್ಲಿ ನಾ ಏನು ವಿನಂತಿ ಮಾಡ್ಕೊತೀನಿ ಅಂದ್ರೆ, ಓಣಿ ಒಳಗೆ ಯಾರೋ ಒಂದು ಮಗು ಜನನ ಆಗಲಿ, ಯಾವುದೋ ಒಂದು ಯಾರೊಬ್ರು ತೀರ್ಕೊಳ್ಳಿ, ಅವ್ರ ಹೆಸರನ್ನು ಸರಿಯಾದ ರೀತಿಯಲ್ಲಿ ಮುನ್ಸಿಪಾಲಿಟಿಗೆ ಮುಟ್ಟು ವ್ಯವಸ್ಥೆ ಆಗ್ಬೇಕು ನೀವು. ಅಂದ್ರೆ ಗೌರ್ಮೆಂಟ್ಗೂ ಸರಿಯಾದ ಅಂಕಿಅಂಶಗಳು ಸಿಗ್ತಾವೆ. ಏನಾದರೂ ಒಂದು ಯೋಜನೆ ಸ್ಕೀಮ್ ಮಾಡ್ಬೇಕಂದ್ರೆ ಹೆಲ್ಪ್ ಆಗ್ತದೆ. ಈಗ ಈ ಓಣ್ಯಾಗ 100 ಮಂದಿ ಇರ್ತಾರ ಅಂತ ಆಗ್ಬಿಡ್ತಂದ್ರೆ ನಿಮ್ಮ ಓಣಿಗೆ ಏನು ಸ್ಯಾಂಕ್ಷನ್ ಆಗಂಗಿಲ್ಲ. ಎಷ್ಟು ಮಂದಿ ಅದಾರ ಏನದಾರ ಅವ್ರಿಗೆ ರೋಡ್ ಬೇಕು ಗೊತ್ತಾಗ್ತದೆ ಅದ್ರ ಮೇಲೆ. ಹಾಗಾಗಿ ನಿಮ್ಮೆಲ್ಲ ವಿನಂತಿ ಮಾಡ್ಕೊತೀನಿ ಅಂದ್ರೆ, ಜನನ ಮತ್ತು ಮರಣವನ್ನು ಅದರ ದಾಖಲೆಗಳನ್ನು ಸರಿಯಾಗಿ ರೀತಿಯಿಂದ ಹೋಗ್ಬೇಕಂದ್ರೆ ಅದು ಇಂಗ್ಲೀಷ್ ಒಳಗೆ ಬರೆದು ಕೊಟ್ರೆ ಕನ್ನಡದವು ಸರಿಯಾಗಿ ರೀತಿಯಿಂದ ಸ್ಪೆಲ್ಲಿಂಗ್ ಒಟ್ಟು ಮಿಸ್ಟೇಕ್ ಆಗಬಾರ್ದು. ಹಂಗೆ ಮಾತು ಕೊಡ್ಬೇಕಂತೇಳಿ ನಿಮ್ಮಲ್ಲಿ ಎಲ್ಲ ನಾನು ವಿನಂತಿ ಮಾಡ್ಕೊತೀನಿ. ಮತ್ತು ನೀವು ಇಷ್ಟಪಟ್ಟ ಮಾತಾಡೋಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲ ನೆರೆದ ಜನರಿಗೆ ಧನ್ಯವಾದಗಳು. ಯಾರಿಗೆ ಗೊತ್ತಿದೆ, ತಮಗೆಲ್ಲ ಗೊತ್ತಿರುವಂಥ ವಿಷಯ. ಅದರಲ್ಲಿ ಕೂಡ ಕೆಲವೊಂದು ಹಿಂದುಳಿದ ಸಮಾಜಗಳಾಗಿರ್ಬೋದು, ಎಲ್ಲ ಕಡೆ ಶಿಕ್ಷಣದ ಒಂದು ಕೊರತೆ, ಅದರಿಂದ ನಾವು ಬಡತನ ಇವೆಲ್ಲವನ್ನು ಎದುರಿಸಬೇಕಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳು ನಡೆದು ಹೋಗ್ತವೆ. ಆದರೆ ಕಾನೂನಲ್ಲಿ ಅವಕ್ಕೆಲ್ಲಕ್ಕೂ ಕ್ಷಮೆ ಇಲ್ಲ. ಕಾನೂನು ರೀತಿಯ ಅಪರಾಧನೇ ಆಗ್ತವೆ. ಅದಕ್ಕೆ ತಾವು ತಮ್ಮ ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ವಿಕಾಸವನ್ನು ಸಾಧಿಸಬೇಕಾಗಿದೆ. ಇವತ್ತು 6ರಿಂದ 14 ವರ್ಷದ ಒಳಗಿನ ಮಕ್ಕಳನ್ನ ಸರ್ವ ಶಿಕ್ಷಣ ಅಭಿಯಾನದಲ್ಲಿ ನಾವು ನೋಡಬೇಕಾಗಿದೆ. ಯಾಕಂತಂದರೆ ನಮ್ಮ ಒಂದು ಪರಿಸ್ಥಿತಿ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಚೆನ್ನಾಗಿರದೇ ಇರ್ಬೋದು, ಆದರೆ ಆ ಮಕ್ಕಳು ಮುಂದಿನ ಭವಿಷ್ಯದ ಉಜ್ವಲ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಅವ್ರಿಗೊಂದು ಅವಕಾಶ ಇದೆ. ಈಗೆಲ್ಲ ಸಾಹೇಬರು ಹೇಳಿದ್ರು, ಈಗ ಎಲ್ಲ ಫ್ರೀ ಆಫ್ ಕಾಸ್ಟ್ ಎಲ್ಲ ಸಿಗ್ತಾವಂದ್ರಿ. ಅದೇ ರೀತಿ ಸರ್ವ ಶಿಕ್ಷಣ ಅಭಿಯಾನ 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಂತ. ಯಾಕಂದರೆ ಅಟ್ಲೀಸ್ಟ್ ಒಂದು 8-10 ತನಕ ಅವ್ರು ಶಾಲೆ ಕಲಿಬೇಕನ್ನೋದು ಈ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಂದು ಉದ್ದೇಶ ಆಗೈತೆ. ದಯಮಾಡಿ ನಾವು ಕೆಳ ಸಮುದಾಯದ ಎಲ್ಲ ವರ್ಗದ ಜನರಲ್ಲಿ ನೋಡ್ಬೇಕಾದ್ರೆ ತಮ್ಮ ಯಾವುದೋ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಮಕ್ಕಳನ್ನ ಅಲ್ಲೆಲ್ಲೇ ದುಡಿಯೋಕೆ ಇಡೋದು ಮಾಡ್ತಾರೆ. ಅದು ಮಾಡೋಕ್ಕೆ ಹೋಗ್ಬಾರ್ದು ಯಾರು. ಅದರಲ್ಲೇ ಎಕ್ಸ್ಪೆಷಲಿ 14 ವರ್ಷದವರೆಗಿನ ಮಕ್ಕಳಂತೂ ನೀವು ದುಡಿಯೋಕೆ ಇರಲೇಬಾರ್ದು. ಯಾಕಂದರೆ ಇದು ತುಂಬ 14 ವರ್ಷದವರೆಗಿನ ಮಕ್ಕಳನ್ನ ತಾವು ತಿಳಿದೋ ಅಥವಾ ತಿಳಿಲಾರ್ದು ಇಟ್ಕೊಂಡಿರ್ತಾರೆ. ಈ ಹೋಟೆಲಲ್ಲಿ ನೋಡಿರ್ಬೋದು ಅಥವಾ ಕಾರ್ಖಾನೆಗಳಲ್ಲಾಗಿರ್ಬೋದು, ಮತ್ತು ಗಾರೆ ಕೆಲಸ ಆಗಿರ್ಬೋದು. ಎಲ್ಲ ಈ ನಮ್ಮಲ್ಲಿ ನೋಡ್ರಿ ಬಯಲುಸೀಮೆ ಹೆಚ್ಚೈತಿ, ಅಲ್ಲೆಲ್ಲ ಹತ್ತಿ ಬೆಳೀತಿರ್ತಾರೆ. ಹತ್ತಿ ಬೆಳೆಯಲ್ಲಿ ನಾವು ಮಕ್ಕಳನ್ನ ಒಂದು ಕೈ ಹೆಚ್ಚಿಗೆ ದುಡಿತಪ್ಪ ಅಂದ್ರೆ ಮನೆಗೆ ಅನುಕೂಲ ಆಕೈತೆ ಅನ್ನೋ ಒಂದು ಸಣ್ಣ ವಿಚಾರ ಇರ್ತವೆ. ಯಾಕಂದರೆ ಜೀವನ ಅನ್ನೋದು ಕಷ್ಟ ಸಾಧ್ಯ. ಮತ್ತು ನಮ್ಮ ದೇಶದಲ್ಲಿ ಏನದ ಮಧ್ಯಮ ಮತ್ತು ತೀರಾ ಕಡಿಮೆ ಆದಾಯ ಇರ್ತಕ್ಕಂಥ ಜನ ಸಮಾಜದಲ್ಲಿ ಕಾಣಿಸಿರ್ತಾರೆ. ಅಂಥ ಒಂದು ಪರಿಸ್ಥಿತಿ ಇರೋದ್ನಾಗ ಮಕ್ಕಳು ದುಡಿದ್ರೆ ಒಳ್ಳೇದಂತ ಅನ್ನೋದೊಂದು ಶಿಕ್ಷಣ ಕಡಿಮೆ ಇದ್ದಲ್ಲಿ ಅದು ಆಗ್ತಿರ್ತಾವೆ. ಅಂಥವ್ಕೆ ಯಾರೋ ಅವಕಾಶ ಕೊಡಬೇಡ್ರಿ. 14 ವರ್ಷದೊಳಗಿನ ಮಕ್ಕಳನ್ನಂತೂ ಎಸ್ಪೆಷಲಿ ದುಡಿಯಾಕೆ ಹಚ್ಬಾರ್ದು. ದುಡಿಯಾಕೆ ಹಚ್ಚಿದ್ರೆ ತಂದೆ ತಾಯಿಯಂದ್ರಿಗೂ ಇದರಲ್ಲಿ ಕಾನೂನಲ್ಲಿ ಶಿಕ್ಷೆ ಐತಿ. ಮತ್ತು ಅವ್ರನ್ನ ಒತ್ತಾಯವಾಗಿ ದುಡಿಸ್ಬೋತಿರ್ತಾನಲ್ಲ ಆ ವ್ಯಕ್ತಿಗೆ 2 ಲಕ್ಷದವರೆಗೆ ಶಿಕ್ಷೆ, 2 ಲಕ್ಷದವರೆಗೆ ದಂಡ ಐತಿ, ಮತ್ತು 2 ವರ್ಷದವರೆಗೆ ಜೈಲಿದೆ. ಏನೋ ತಪ್ಪಿದ ಕ್ಷಮಿಸಿ. ಇಷ್ಟು ಹೇಳಿ ನಾನು ಮಾತು. ಅರಿವು ಮತ್ತು ನೆರವಿನ ಕಾರ್ಯಕ್ರಮವನ್ನು ಈ ವಾರ್ಡ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಮೇಯರ್ ಸಾಹೇಬರು ನನಗೆ ಇನ್ವೈಟ್ ಮಾಡಿದರು. ಸರ್ ನಿಮ್ಮದೇ ಐತಿ, ನಿಮ್ಗೆ ಇನ್ವೈಟ್ ಮಾಡಕತ್ತೀವಿ ಬರಬೇಕು ಅಂತ ಹೇಳಿ. ಅದರ ಸಲುವಾಗಿ ಇವತ್ತಿನ ದಿವಸ ಸಾಹೇಬರು ಕೆಲವೊಂದಿಷ್ಟು ವಿಷಯಗಳನ್ನು ಪ್ರಸ್ತುತ ಮಾಡಿದರು.
ಅದು ಜನನ ಆಗಿರ್ಬೋದು, ಮರಣ ಆಗಿರ್ಬೋದು, ಅಥವಾ ಬಾಲ ಕಾರ್ಮಿಕ ಪದ್ಧತಿಯ ಬಗ್ಗೆ ಆಗಿರ್ಬೋದು. ಇದರಲ್ಲಿ ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲಾ ಕಾಲೇಜಿನ ಒಬ್ಬ ಪ್ರಾಂಶುಪಾಲನಾಗಿ ನಮ್ಮ ಕಾಲೇಜಿನಲ್ಲಿಯೂ ಸಹಿತ ಒಂದು ಲೀಗಲ್ ಏಡ್ ಸೆಲ್, ಕಾನೂನು ಅರಿವು ಘಟಕ ಅಂತ ಹೇಳ್ತೀವಿ ನಾವು, ಈಗ ಒಂದು 8 ವರ್ಷದಿಂದ ಸ್ಥಾಪನೆ ಮಾಡಿದ್ದೀವಿ. ಹಾಗೂ ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನ ಮತ್ತು ನಮ್ಮ ಕೆಲವೊಂದಿಷ್ಟು ಪ್ರಾಧ್ಯಾಪಕರು ಸೇರಿ ಅದರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಾಗೂ ನಮ್ಮ ಮಹಾವಿದ್ಯಾಲಯದ ವತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈ 2 ವರ್ಷ ಆಯಿತು, ಕೊರೋನಾ ಇದ್ದಿದ್ದರ ಸಲುವಾಗಿ ನಾವು ಡಿಸ್ಟ್ರಿಕ್ಟ್ ಲೀಗಲ್ ಏಡ್ ಸರ್ವಿಸ್ ಅಥಾರಿಟಿ ಅವರ ಸಹಯೋಗದಲ್ಲಿ ಕೆಲಸ ಮಾಡಲಿಕ್ಕೆ ಆಗಿಲ್ಲ. ಈ ಒಂದು ವಾರ್ಡಿನ ಎಲ್ಲ ವ್ಯಕ್ತಿಗಳಿಂದ ನಮ್ಮ ಕಾಲೇಜಿಗೆ ಬಂದಂತಹ ಸಾಕಷ್ಟು ಪ್ರಕರಣಗಳನ್ನು ನಾವು ಜಿಲ್ಲಾ ಕಾನೂನು ಸೇವೆಗಳ ಕಡೆ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸವನ್ನು ಸಹಿತ ನಮ್ಮ ಮಹಾವಿದ್ಯಾಲಯದಿಂದ ಸಾಕಷ್ಟಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸಾಕಷ್ಟು ಸಾಹೇಬರಿದ್ರೆ ನಾ ಇವತ್ತು ಕೆಲವೊಂದಿಷ್ಟು ವಿಷಯ ಹೇಳಬೇಕು. ಅಂತಹ ಪ್ರಕರಣ ಅವ್ರಿಗೆ ಎಲ್ಲಿ ಹೋಗಬೇಕು ಅನ್ನೋದೇ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಏನೋ ನಮ್ಮ ವಿದ್ಯಾರ್ಥಿಗಳು ಇಲ್ಲ, ನಮ್ಮ ಕಾಲೇಜಿಗೆ ಬರ್ರಿ, ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಭೇಟಿಯಾಗ, ನಮ್ಮ ಇವ್ರಿಗೆ ಭೇಟಿಯಾಗ ಅಂತ ಅಂದ್ಕೊಳ್ಳಿ, ನಾವು ಲೀಗಲ್ ಏಡ್ ಸೆಲ್ನಿಂದ ನಾವು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅವರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಭೇಟಿ ಮಾಡಿಸಿ ಇಲ್ಲಿ ನಿಮ್ಗೆ ಕಾನೂನಿನ ನೆರವು ಸಿಗ್ತದೆ ಅನ್ನುವಂಥ ಒಂದು ಈ ಒಂದು ಕಾನೂನು ಅರಿವು ನೆರವಿನಲ್ಲಿ ನಾವು ಈ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಉಳಿದಂಥ ವಿಷಯಗಳನ್ನು ಸಾಕಷ್ಟು ನಮ್ಮ ಸಾಹೇಬರು ಹೇಳಿದರು, ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟ ಪಡೋದಿಲ್ಲ. ಇದರಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ನಾವು ಒಂದು ಸಣ್ಣ ಒಂದು ಹೆಲ್ಪ್ ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿ ಅದರಂತೆ ಸಾಹೇಬರು ಈಗ ತಾನೇ ಹೇಳಿದರು, ನಾವು ನೀವು ಸೇರಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ಮಾಡೋಣ ಲೀಗಲ್ ಏಡ್ ಆ್ಯಂಡ್ ಲೀಗಲ್ ಏಡ್ ಸಲುವಾಗಿ. ಇದು ಒಂದೇ ಪ್ಲೇಸ್ ಅಂತಲ್ಲ, ಸಾಕಷ್ಟು ಹಳ್ಳಿಗಳಿಗೆ ಸಹಿತ ನಾವು ಹೋಗಿ ಬಂದೀವಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ. ಅದೇ ರೀತಿ ಸಾಹೇಬರು ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಕಾಲೇಜ್ಗೆ. ನಮ್ಮ ಕಾಲೇಜಿಗೆ ಬಂದಂತಹ ಲೀಗಲ್ ಏಡ್ ಸೆಲ್ಲಿಗೆ ಬಂದಂತಹ ಸಾಕಷ್ಟು ಇದೇ ಏರಿಯಾದ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ನಾವೇನದ ನಾವು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅಪ್ರೋಚ್ ಮಾಡಿಸಿ ಸಾಹೇಬರಿಗೆ ಭೇಟಿ ಮಾಡಿಸಿ ಇವ್ರದಿಂತ ಪ್ರಕರಣದ ಉಚಿತವಾಗಿ ಕಾನೂನಿನ ನೆರವು ಕೊಡು ಅಂತ ಹೇಳ್ತೀರಿ. ಈ ಒಂದು 4-5 ವರ್ಷದಿಂದ ಬಿಫೋರ್ ಕೊರೋನಾ ಮಾಡಿದಂತ ಒಂದು ಉದಾಹರಣೆ ಇದೆ. ಅದರ ಸಲುವಾಗಿ ಈ ನಿಮ್ಗೆ ಏನಾದರೂ ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅಲ್ಲಿ ಭೇಟಿ ಆಗ್ಲಿಕ್ಕೆ ಏನಾದರೂ ತೊಂದರೆ ಇತ್ತಪ್ಪ ಅಂದ್ರೆ ನಮ್ಮ ಮಹಾವಿದ್ಯಾಲಯದ ವತಿಯಿಂದ ನಾವು ಯಾರಾದರೂ ಪ್ರಾಧ್ಯಾಪಕರು ನಿಮ್ಮನ್ನು ಕರೆದುಕೊಂಡು ಹೋಗಿ ನಾವಲ್ಲಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಲ್ಲಿ ಭೇಟಿ ಮಾಡಿಸಿ ಅಲ್ಲಿ ಏನಾದ್ರು ಮುಂದಿನ ಪ್ರೊಸೀಜರ್ಗೆ ನಿಮ್ಗೆ ಅನುಕೂಲ ಮಾಡುವಂತ ಒಂದು ಅಂದ್ರೆ ಪ್ರಾಥಮಿಕ ಒಂದು ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತೀರಿ. ಈ ಮೂಲಕ ನಾ ಹೇಳಿ ನನ್ನ 2 ಭಾಷಣವನ್ನು साबिक मेयर सज्जाद मुशरफ साहब, हमारे मोहल्ले के अतराफ के सारे भाई बहनों, ये बहुत ही बड़ी खिदमत है जो हमारी साहिबान यहाँ लेकर आए हैं. द लास्ट होप ऑफ द मैनकाइंड इज जस्टिस. हमारे इंसान की आखिरी उम्मीद अदालत है और अदालत हमारे घर तक आती है तो ये बहुत बड़ी बात है, बहुत बड़ी बात है, बहुत बड़ी बात है. मैं आप सबको बहुत दिल की गहराइयों से मैं आपका शुक्रिया अदा करना चाहूँगा. शुक्रिया अदा करने की रस्म तो बाद में होगी, लेकिन शुक्रिया अदा करना भी ज़रूरी है क्योंकि लोग हमारे तक पहुँचे आप. और मैं यही चाहूँगा कि भाई फ्री लीगल एड गरीबों के लिए, गरीबों को मेरे ख्याल में अदालत से ही खौफ आता था. एक जमाना वो भी था, अदालत को जाने के लिए तैयार नहीं होते थे लोग. क्यों बोले तो पैसा पैसा कहाँ से लाते थे. लेकिन आज हुकूमत अगर पैसा दे रही है, अदालत के लोग बैठकर गरीबों की तरफ देख रहे हैं, तो मेरे ख्याल में इसमें अल्लाह हो या ईश्वर हो बहुत खुश होगा और आप लोगों को इससे भी ज्यादा तरक्की मिलेगी. मैं यही दुआ करते हुए अपने 2 कलमात आप लोगों की तरफ से, हमारे मोहल्ले की तरफ से और अतराफ के मोहल्ले की तरफ से मैं आप बताना चाहूँगा कि हम इसका प्रचार भी करेंगे. कानून को समझना भी जरूरी है, कानून को समझना ही जरूरी नहीं, कानून का पालन करना भी जरूरी है. समझकर पालन न करे तो वो क्या समझना है, वो तो नासमझी होगी. तो हम कानून को समझेंगे भी, कानून का पालन करेंगे भी, कानून की रक्षा करेंगे भी, गरीबों की रक्षा करेंगे भी. हम सब मिलकर, आपने जो हमारे लिए यहाँ तक हम आप आए हैं, हम घर घर जाकर कानून के प्रचार करेंगे कि आओ कानून तुम्हारे साथ है, अदालत तुम्हारे साथ है, गरीबों के साथ है. ये गरीबों का दिल, मेरे ख्याल में गरीबों के दिल से जो दुआ निकलती है वो अर्श तक पहुंचती है. कहते हैं कि वो अर्श तक पहुंचती है. तो मैं आप लोगों का बहुत ही शुक्रगुजार होकर
खासकर जज साहबान का। और इनकी उम्र देखकर मुझे ऐसा लगता है कि अल्लाह इनको और भी उम्र दे, इनको और भी उम्र दे, तरक्की दे, कामयाबी दे। और हम सबको मेरे ख्याल में इस कानून के पालन करने की और कानून के प्रचार करने की अल्लाह ताला तौफीक अता फरमाए। मैं इतना कहकर अपनी जगह लेता हूँ। बहुत बहुत शुक्रिया। उनके बारे में जो शादी के बारे में, लेडीज के बारे में जो बोले 20 साल सजा, 15 साल सजा, 10 साल सजा, 14 साल के बच्चों के लिए, मैं जो जज साहब का जो है श्री विश्वनाथ सऊदी श्री वीबी उस्मानी सीनियर जज एंड मेंबर सेक्रेटरी डिस्ट्रिक्ट लीगल सेल, और दूसरे जज जो है हमारे विश्वनाथ सऊदी जूनियर जज, और एडवोकेट EH जैनापुर सीनियर एडवोकेट, श्री संतोष नागटान साहब प्रिंसिपल अंजुमन कॉलेज, और रियाज फारूकी साहब। आज जो यहाँ पे आके हमारे को जो जज, दोनों जज साहब जो सारा दिन काम करके भी आके हमारे को जो माहिती दी, उनका मैं तहे दिल से शुक्रिया अदा करता हूँ। और हमारा देश का कानून जो है बहुत सीधा और साफ है। इसकी आज से 10-15 साल पहले जजों को पब्लिक मीटिंग में आने का परमिशन नहीं थी। आज जो हमारे लिए जज जो है हमारे घर तक आको हम कानून बता रहे हैं, मैं उनका शुक्रिया अदा करता हूँ। धन्यवाद। जानना और कानून से कैसा मदद लेना कर को उन्होंने जो नहीं बोलते। तो इस जलसे में जो है आप तमाम लोगों का मैं स्वागत करते हुए अपना जगह लेता हूँ। जय हिंद, जय गणा। ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯರು, ದೈವಶಕ್ತಿ ಆರಾಧಕರು ಹಾಗೂ ಮೋಡಿ ಮಾಂತ್ರಿಕರಾದ ಪಂಡಿತ್ ಶ್ರೀ ಭವಾನಿ ಪ್ರಸಾದ್, ಕೊಳ್ಳೇಗಾಲದ ಏಕೈಕ ತಾಂತ್ರಿಕರು ಹಾಗೂ ವಶೀಕರಣ ಮಾಂತ್ರಿಕರು. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಹಜ. ವಿದ್ಯೆ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಜಾಗ, ಜಮೀನು, ಕೋರ್ಟು ಕೇಸು, ಮದುವೆ, ಸಂತಾನ, ಅತ್ತೆ ಸೊಸೆ ಕಿರಿಕಿರಿ, ಸತಿಪತಿ ಕಲಹ, ಆಸ್ತಿ ವಿಚಾರ, ಪ್ರೀತಿಯಲ್ಲಿ ನಂಬಿ ಮೋಸ, ವಿದೇಶ ಪ್ರಯಾಣ, ಇನ್ನೂ ನಾನಾ ರೀತಿಯ ಎಂದೂ ಪರಿಹಾರವಾಗದ ಗುಪ್ತ ಘೋರ ನಿಗೂಢ ಸಮಸ್ಯೆಗಳಿಗೆ ಅಘೋರ ನಾಗಾಸಾಧುಗಳ ಬ್ರಹ್ಮವಿದ್ಯೆಯಿಂದ 5 ದಿನಗಳಲ್ಲಿ ಪರಿಹರಿಸುತ್ತಾರೆ. ವಿಶೇಷ ಸೂಚನೆ: ರಾಜಕೀಯ, ಶತ್ರುನಾಶ, ವಾಮಾಚಾರ, ಕೃತಿಮ, ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟಿ ಚಾತಾನ್ ಪದ್ಧತಿಯಿಂದ ಹಾಗೂ ಸ್ತ್ರೀ ಪುರುಷ ವಶೀಕರಣ, ಧನವಶ, ಶತ್ರುನಾಶ ಹಾಗೂ ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ವಶೀಕರಣಗಳಿಗೆ ಪುರಾತನ ಕಾಲದ ಮೋಡಿ ಪದ್ಧತಿಯಿಂದ ಪರಿಹರಿಸುತ್ತಾರೆ. ಗಮನಿಸಿ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸುತ್ತಾರೆ. ಒಂದು ಕರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ದೂರವಾಣಿ ಸಂಖ್ಯೆ: ಮೊಬೈಲ್ ನಂಬರ್ 9611096460. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.